ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಸಿದ್ದೇಶ್ ಅಂತ. ಓಕೆ, ಈಗ ನಾನು ಬಂದಿರುವ ಕಾರ್ಯಕ್ರಮ ಸಕ್ಷಮ ಅಂತ. ಈ ಪರಿಕಲ್ಪನೆ ರೂವಾರಿಗಳಾದಂತಹ ಸನ್ಮಾನ್ಯ ಎಸ್ ಮಲ್ಲಿಕಾರ್ಜುನ್, ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಈ ಅತಿ ಸುಕಲ್ಪಿತವಾದಂತಹ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದರ ಸಹಯೋಗ ಜಿಲ್ಲಾ ಪಂಚಾಯತ್ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಎಲ್ಲ ಖಾಸಗಿ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿಗಳ ಸಂಘಕ್ಕೆ ಒಂದು ವಿಶೇಷವಾದ ನಮಸ್ಕಾರಗಳನ್ನ ಕೊಡ್ತಾ, ಓಕೆ, ಇವತ್ತು ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡುವಂತಹ ಟಾಪಿಕ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಅಂತ. ಎನಿಹೌ, ನೀವು ಫಸ್ಟ್ ಪಿ ಯು ಸಿ ಅಲ್ಲೆಲ್ಲ ಓದಿರ್ತೀರ, ಯಾವುದು ಪ್ಲಾಂಟ್ ಕಿಂಗ್ಡಮು, ಅನಿಮಲ್ ಕಿಂಗ್ಡಮು, ಹೆಂಗ್ ಡೈವರ್ಸಿಟಿ ಎಲ್ಲ ಓದ್ಕೊಂಡು ಬಂದಿದ್ದೀರ. ನಾವು ನಮ್ಮ ಸುತ್ತಮುತ್ತ ಇರೋ ಗಿಡಗಳನ್ನೆಲ್ಲ ನೋಡಿದರೆ ಅದರಲ್ಲಿ ಅತಿ ಉನ್ನತ ಮಟ್ಟದ ಹೈಲಿ ಅಡ್ವಾನ್ಸ್ಡ್ ಡಿವಿಷನ್ ಯಾವುದು ಅಂತ ಅಂದ್ರೆ ಪ್ಲಾಂಟ್ ಕಿಂಗ್ಡಮ್ ನಲ್ಲಿ ಆಂಜಿಯೋಸ್ಪರ್ಮ್, ಆವೃತ್ತ ಬೀಜ ಸಸ್ಯಗಳು. ಬೇರೆದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ಇಟ್ ಇಸ್ ಹೈಲಿ ಎವಾಲ್ವ್ಡ್, ಇಟ್ ಹ್ಯಾಸ್ ಗಾಟ್ ಸ್ಪೆಷಲ್ ಫೀಚರ್ಸ್. ಬಹಳ ಉತ್ತಮವಾದಂತಹ ಸಂತಾನೋತ್ಪತ್ತಿ ಕ್ರಿಯೆಗೆ ಸಹಕರಿಸುವಂತಹ ಡಬಲ್ ಫರ್ಟಿಲೈಸೇಷನ್ ಅನ್ನೋ ವಸ್ತುವಿದೆ ಇದರಲ್ಲಿ. ಈಗ ಆಲ್ಗೆ ನೋಡಿದೀವಿ, ಬ್ರಯೋಫೈಟ ನೋಡಿದೀವಿ, ಟೆರಿಡೋಫೈಟ ನೋಡಿದೀವಿ, ಜಿಮ್ನೋಸ್ಪರ್ಮ್ ನೋಡಿದೀವಿ. ಇವೆಲ್ಲವೂ ಹೆಂಗಿದಾವೆ ಅಂತಂದ್ರೆ ಅದರಲ್ಲಿ ನಿರ್ಲಿಂಗ ರೀತಿಯ ಸಂತಾನೋತ್ಪತ್ತಿಗೆ ಹೆಚ್ಚು ಮಹತ್ವ ಇತ್ತು. ಅಲ್ಲಿ ಕೂಡ ಸೆಕ್ಸುವಲ್ ರಿಪ್ರೊಡಕ್ಷನ್ ಇತ್ತು, ಲಿಂಗ ರೀತಿಯ ಸಂತಾನೋತ್ಪತ್ತಿ ಇತ್ತು. ಆದರೂ ನಮಗೆ ಬೇಕಾದಂತ ವೈವಿಧ್ಯತೆಗೆ, ಅತಿ ವಿಶೇಷವಾದಂತ ಗುಣಗಳನ್ನು ಪಡೆಯಲು ನಮಗೆ ಸಹಕಾರಿಯಾಗಿರೋದು ಸೆಕ್ಸುವಲ್ ರಿಪ್ರೊಡಕ್ಷನ್. ಸೆಕ್ಸುವಲ್ ರಿಪ್ರೊಡಕ್ಷನ್ ಆದ್ರೆ ಒಂದೇ ಪೇರೆಂಟ್ಸ್ ಸಾಕು. ಸೆಕ್ಸುವಲ್ ರಿಪ್ರೊಡಕ್ಷನ್ ಆದ್ರೆ ನಮಗೆ ಗ್ಯಾಮಿಟ್ಗಳು ಬೇಕು. ಈ ಗ್ಯಾಮಿಟ್ಗಳ ವೈವಿಧ್ಯತೆ ಹಾಗೂ ಈ ಸೆಕ್ಸುವಲ್ ರಿಪ್ರೊಡಕ್ಷನ್ ಭಾಗ, ಯಾಕೆಂದ್ರೆ ನಾವಿವತ್ತು ಪ್ಲಾಂಟ್ ಬಗ್ಗೆ ಕಲಿತಾ ಇದೀವಿ. ನೀವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ, ಈ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಇದರ ನೆಕ್ಸ್ಟ್ ಹ್ಯೂಮನ್ ರಿಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಮೊದಲಿಗೆ ಹೋಗೋಣ. ನಾವಿವತ್ತು ಅಧ್ಯಯನ ಮಾಡ್ತಾ ಇರುವಂತಹ ಆ ವಿಶೇಷವಾದಂತಹ ಬಹಳ ವೈವಿಧ್ಯಮಯವಾದಂತಹ ಬಣ್ಣಯುಕ್ತವಾದಂತಹ ಸೋ ಮಚ್ ಕಲರ್ಫುಲ್ ಟಾಪಿಕ್ ಯಾವುದು? ಫ್ಲವರ್. ಫ್ಲವರ್ ಅಂದ್ರೆ ಈಗ ಟ್ರೆಂಡಿ ಸೆಂಟೆನ್ಸ್ ಇದೆ, ಫ್ಲವರ್. ಫ್ಲವರ್ ಅಂದ್ರೆ ಪುಷ್ಪಾಲ, ಫೈರ್ ಅಂತ ಅಲ್ವಾ? ಸಾಕಷ್ಟು ಮೂವಿಗಳಲ್ಲಿ ಹೂವಿನ ಬಗ್ಗೆ ಹೋಗ್ಲಿದ್ದಾರೆ. ನಾವ್ ಇವತ್ತು ಚೆನ್ನಾಗಿ ಊಟ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ನಮ್ಮ ಸುತ್ತಮುತ್ತ ಇರೋ ಪ್ಲಾಂಟ್ಸ್ ಅದಕ್ಕೆ ಮಾಡ್ತಾ ಇರೋಂಥ ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ದಟ್ ಮೀನ್ಸ್ ಫೋಟೋಸಿಂಥಸಿಸ್ ನಮಗೆ ಸಹಾಯ ಮಾಡ್ತಾ ಇದೆ. ಅದರಿಂದ ನಾವು ಬದುಕಿದೀವಿ. ಆ ತರ ಹೊಸ ಹೊಸ ಪ್ಲಾಂಟ್ಗಳನ್ನ ಪಡಿಬೇಕು, ಅದು ಸಂತಾನೋತ್ಪತ್ತಿ ಆಗ್ಬೇಕು, ಪ್ಲಾಂಟ್ಗಳ ಸಂಖ್ಯೆ ಹೆಚ್ಚಾಗಬೇಕು ಅಂತಂದ್ರೆ ಅಲ್ಲಿ ನಮಗೆ ಸಂತಾನೋತ್ಪತ್ತಿ ಕಾರ್ಯ ಆಗ್ಬೇಕು. ಸಂತಾನೋತ್ಪತ್ತಿ ಕಾರ್ಯಕ್ಕೆ ಬೇಕಾಗಿರುವಂಥದ್ದು ಫ್ಲವರ್. ಓಕೆ, ಮೊದಲಿಂದ ಬರೋಣ. ಏನು ಫ್ಲವರ್ ಅಂದ್ರೆ? ಕುಸುಮ ಅಂತ ಕರೀತಾರೆ, ಪುಷ್ಪ ಅಂತ ಕರೀತಾರೆ. ಪುಷ್ಪ ಎಂದರೆ ಕಾಂಡದ ಉನ್ನತೀಕರಿಸಿದ ಒಂದು ಮಾರ್ಪಾಡಾಗಿರುವಂತ ವಸ್ತು. ಫ್ಲವರ್ ಈಸ್ ನಥಿಂಗ್ ಬಟ್ ಹೈಲಿ ಮಾಡಿಫೈಡ್ ಪಾರ್ಟ್ ಆಫ್ ದಿ ಶೂಟ್ ಸಿಸ್ಟಮ್. ಇಟ್ ಈಸ್ ಮೇನ್ಲಿ ಮೆಂಟ್ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಇದರಲ್ಲಿ ನಿಮಗೆ ನೋಡಿರ್ತೀರ, ನಾವು ಸುಮಾರು ಕಾರ್ಯಗಳಿಗೆ ಹೂಗಳನ್ನ ಉಪಯೋಗಿಸ್ತೀವಿ. ಯಾವ್ಯಾವ ಕಾರ್ಯಗಳಿಗೆ? ಶೋಕ ವ್ಯಕ್ತಪಡಿಸಲು, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶುಭ ಸಮಾರಂಭಗಳಲ್ಲಿ ತಳಿರು ತೋರಣ ಕಟ್ಟಬೇಕು, ಆಮೇಲೆ ಅಲಂಕಾರ ಮಾಡಬೇಕು, ಒಂದು ಹೊಗಳ್ಬೇಕು ಒಂದು ವಸ್ತುನ ಅಂತ ಅಂದ್ರೆ ಆಸ್ಥೆಟಿಕ್, ರಿಲಿಜಿಯಸ್ಟಿಕ್, ಸೋಷಿಯಲಿಸ್ಟಿಕ್ ಅಂಡ್ ದೆನ್ ಫಾರ್ ಮೌರ್ನಿಂಗ್. ಇಷ್ಟು ವಸ್ತುಗಳಿಗೆ ನಾವು ಹೂಗಳನ್ನ ಉಪಯೋಗಿಸ್ತೀವಿ. ಒಂದು ಮಾದರಿ ಹೂವನ್ನ ನೋಡಿದರೆ, ಮಾದರಿ ಹೂ ಅಂದ್ರೆ ಟಿಪಿಕಲ್ ಫ್ಲವರ್. ಫ್ಲವರ್ ಆಸ್ 4 ಇಂಪಾರ್ಟೆಂಟ್ ವರ್ಡ್ಸ್, 4 ಆವೃತ್ತಗಳನ್ನು ಹೊಂದಿದೆ. ಯಾವ್ದ್ಯಾವ್ದು 4 ಆವೃತ್ತಗಳು? ಈ ಆವೃತ್ತಗಳು ಯಾವ್ದ್ರ ಮೇಲಿದೆ? ಹೂವು ಅಂದ್ರೆ ಈ ಕುಸುಮದಲ್ಲಿರುವಂತಹ 4 ಆವೃತ್ತಗಳು ಅದು ತಲಾಮಸ್ಸಿನ ಮೇಲೆ. ನೀವು ಫಸ್ಟ್ ಪಿ ಸಿ ಅಲ್ಲಿ ಓದಿದ್ದೀರಾ, ಯಾವ ಚಾಪ್ಟರ್? ಮಾರ್ಫಾಲಜಿನಲ್ಲಿ. ಸ್ಟಾಕ್ ಆಫ್ ದಿ ಲೀಫ್, ಇಟಿಯೋಲ್, ಸ್ಟಾಕ್ ಆಫ್ ದಿ ಫ್ಲವರ್, ಪೆಡಿಸೆಲ್, ಸ್ಟಾಕ್ ಆಫ್ ದಿ ಇನ್ಫ್ಲಾರಿಸೆನ್ಸ್, ಪೆಡಂಕಲ್. ಈ ವಸ್ತುಗಳು ನಿಮಗೆ ಗೊತ್ತಿರ್ಬೇಕು. ನಾವಿವತ್ತು ನಿಧಾನವಾಗಿ ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂತ ಹೋದ್ರೆ ಅದ್ರ ಮೇಲೆ ಬರುವಂತ ಸಾಕಷ್ಟು ಪ್ರಶ್ನೆಗಳಿಗೆ ನೀವು ಅರ್ಥ ಮಾಡ್ಕೋಬಹುದು. ಸರಿನಾ? ಮೊದಲನೇದು, ಈಗ ಫ್ಲವರ್ ನಲ್ಲಿ ನಾನು ಆವೃತ್ತಗಳಿದಾವೆ, 4 ಆವೃತ್ತಗಳಿದಾವೆ ಅಂತ ಹೇಳಿದೆ. ಈ ಆವೃತ್ತಗಳು ಯಾವ್ದ್ರ ಮೇಲಿದಾವೆ? ವಾರಲ್ಸ್ ಆಫ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಆನ್ ಥಾಲಮಸ್. ಹಂಗಾರೆ ಥಾಲಮಸ್ ಅಂದ್ರೆ ಏನು? ದ ಸ್ಟಾಕ್ ಆಫ್ ದಿ ಫ್ಲವರ್ ಬಿಕಮ್ ಎ ಸ್ಟೇಜ್ ಲೈಕ್ ಸ್ಟ್ರಕ್ಚರ್, ದಟ್ ಸ್ಟೇಜ್ ಬಿಯರ್ಸ್ ಮೆನಿ ವಾರಲ್ಸ್. ಥಾಲಮಸ್ ಇರುವುದು ಪೀಟಿಯೋಲು, ಹೂವಿನ ತೊಟ್ಟು ಅಂತ ಕರಿತೀವಿ.
ನೀವು ಯಾವ್ದಾದ್ರು ಮನೆಯಲ್ಲಿ ಅಥವಾ ಪೂಜೆಗೆ ಹೂವನ್ನ ಕಿತ್ಕೊಂಡ್ಬರ್ಬೇಕು ಅಂತ ಹೋದಾಗ ನೀವೇನ್ ಮಾಡ್ತೀರಾ, ಅದ್ರದ್ದು ಕಾಂಡದಿಂದ ಬಂದಿರೋ ಒಂದು ಭಾಗ ಇರುತ್ತೆ, ಯಾವುದು ಪಿಟಿಯೋಲ್. ಆ ಪಿಟಿಯೋಲ್ ಇಂದ ಹೂವನ್ನ ಪ್ಲಕ್ ಮಾಡ್ತೀವಿ, ಅಂದ್ರೆ ಹೂವನ್ನ ಅರಿತೀವಿ ಅಲ್ವಾ. ಆ ಹೂವನ್ನ ಹಿಡಿದಿಟ್ಟಿರ್ತಕ್ಕಂಥ ಭಾಗ ಯಾವುದು ಅಂತಂದ್ರೆ ಪಿಟಿಯೋಲ್, ಪೆಡಿಸೆಲ್, ಪೆಡಂಕಲ್, ಯಾವ್ದು ಹೇಳ್ಬೇಕು, ಪೆಡಿಸೆಲ್. ಯಾಕೆಂದ್ರೆ ನಮಗೆ ಕರೆಕ್ಟ್ ಆಗಿ ವರ್ಡ್ ಅರ್ಥ ಆಗಿರ್ಬೇಕು. ಪಿಟಿಯೋಲು ಲೀಫಿಗೆ, ಪೆಡಿಸೆಲ್ಲು ಫ್ಲವರಿಗೆ, ಪೆಡಂಕಲ್ಲು ಇನ್ಫ್ಲಾರ್ಜೆನ್ಸಿ. ನೀವು ಬಾಳೆಗೊನೆ ನೋಡಿರ್ಬೋದು ಅಥವಾ ತೆಂಗಿನ ಗೊನೆ ನೋಡಿರ್ಬೋದು, ಸುಮಾರು ಹೂಗಳನ್ನ ಹೊತ್ಕೊಂಡಿತ್ತು ಅಂದ್ರೆ ಪೆಡಂಕಲ್, ಒಂದು ಹೂವನ್ನ ಹೊತ್ಕೊಂಡಿತ್ತು ಅಂದ್ರೆ ಪೆಡಿಸೆಲ್, ಒಂದು ಎಲೆನ ಹೊತ್ಕೊಂಡಿತ್ತು ಅಂತ ಅಂದ್ರೆ ಅದಕ್ಕೆ ಪಿಟಿಯೋಲ್. ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಫ್ಲವರ್, the floral pods born on the stage like structure. This stage is nothing but modified pedicel. ಆಯ್ತು, ಪೆಡಿಸೆಲ್ಲಿನ ಮೇಲಿರು ತಲಾಮಸಲ್. ಮೊದಲನೇ ಭಾಗ ಯಾವುದು, ಮೊದಲನೇ ಆವೃತ್ತಿ ಯಾವುದು, ಆವೃತ್ತಿ ಮೊದಲನೇದು ಈ ಹಸಿರು ಬಣ್ಣದಾಗಿರ್ತಕ್ಕಂಥ ಕೇಲಿಕ್ಸ್. ಕನ್ನಡದಲ್ಲಿ ಏನಂತಾರೆ, ಕೇಲಿಕ್ಸ್, ಪುಷ್ಪ ಪಾತ್ರೆ. ಓಕೆ, ನೆನ್ಪಿಟ್ಕೊಳ್ರಿ. ಮೊದಲನೇ ಆವೃತ್ತಿ, ದ ಫಸ್ಟ್ ಓರಲ್ ಆಫ್ ದಿ ಫ್ಲವರ್ ಈಸ್ ಕೇಲಿಕ್ಸ್. ಯೂನಿಟ್ಸ್ ಹೆಸರು, ಅದರಲ್ಲಿ ಘಟಕಗಳಿರ್ತವೆ, ಅದರಲ್ಲಿರೋ ಯೂನಿಟ್ಗಳಿಗೆ ಹೆಸರೇನು ಅಂತಂದ್ರೆ ಸೆಪಲ್. ಇನ್ನೊಂದ್ಸಲ ಹೇಳಿ, ಫ್ಲವರ್ ನಲ್ಲಿ ಔಟರ್ ಮೋಸ್ಟ್ ಓರಲ್ ಯಾವುದು ಅಂದ್ರೆ ಕೇಲಿಕ್ಸ್. ಪುಷ್ಪ ಪಾತ್ರೆಯು ಕುಸುಮದ ಅಥವಾ ಪುಷ್ಪದ ಮೊದಲನೆಯ ಆವೃತ್ತಿ, ಅದರಲ್ಲಿರೋ ಯೂನಿಟ್ಸ್ ಸೆಪಲ್. ಹಾಗಾದ್ರೆ ಸೆಪಲ್ಸ್ ಕೂಡಿದ್ರೆ ಏನಂತ ಕರೀತಾರೆ, ಫ್ರೀ ಇದ್ರೆ ಏನಂತ ಕರೀತಾರೆ, ಫಸ್ಟ್ ಪಿಯುಸಿನಲ್ಲಿದೆ ಗ್ಯಾಮೋಸೆಪಲಸ್, ಪಾಲಿಸೆಪಲಸ್. ಇಫ್ ದೇ ಆರ್ ಫ್ಯೂಸ್ಡ್ ದೆನ್ ಇಟ್ ಇಸ್ ಕಾಲ್ಡ್ ಗ್ಯಾಮೋಸೆಪಲಸ್. ಇಫ್ ದೇ ಆರ್ ಫ್ರೀ ದೆನ್ ಇಟ್ ಇಸ್ ಕಾಲ್ಡ್ ಪಾಲಿಸೆಪಲ್. ಏನ್ ಕೆಲಸ ಇದ್ರದ್ದು, ಇದೇನು ರಿಪ್ರೊಡಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿದೆಯಾ? ನೋ. ದೆನ್ ಇಟ್ ಇಂಡೈರೆಕ್ಟ್ಲಿ ಹೆಲ್ಪ್ ಫಾರ್ ರಿಪ್ರೊಡಕ್ಷನ್. ಇದು ನೇರವಾಗಿ ಅಲ್ಲದಿದ್ದರೂ ಆ ವಿಶೇಷ ರೀತಿಯಲ್ಲಿ ದುಂಬಿಗಳನ್ನ ಆಕರ್ಷಣೆ ಮಾಡೋದರ ಮೂಲಕ ನಮಗೆ ಸಂತಾನೋತ್ಪತ್ತಿಗೆ ಸಹಾಯ ಮಾಡುತ್ತದೆ. ಓಕೆ, ನೆಕ್ಸ್ಟ್ ಕೇಲಿಕ್ಸ್ ಆಯ್ತು. ಅದರ ನೆಕ್ಸ್ಟ್ ಪೆಟಲ್. ಜನರಲಿ ಕೇಲಿಕ್ಸ್ ವಿಲ್ ಬಿ ಇನ್ ಗ್ರೀನ್ ಕಲರ್. ಸಾಮಾನ್ಯವಾಗಿ ಇದು ಹಸಿರು ಬಣ್ಣದ್ದಾಗಿರುತ್ತೆ. ಯಾವುದು, ಪುಷ್ಪ ಪಾತ್ರೆ. ನೀವು ಯಾವ್ದಾರ ಹೂ ಮೊಗ್ಗಿದ್ದಾಗ ನೋಡ್ರಿ, ಹೂವಿಗೆ ಈ ಇನ್ಸೆಕ್ಟ್ಸ್ ಆಗ್ಲಿ ಅಥವಾ ಯಾವ್ದಾದ್ರು ಕೀಟ ಬಾಧೆ ಬರಬಾರ್ದು ಅಂತ ಹೇಳಿ ಅದನ್ನ ರಕ್ಷಣೆ ಮಾಡ್ತಾರೆ. ಓಕೆ, ಇನ್ನೊಂದು, ಇದನ್ನು ಕೂಡ ನೇರವಾಗಿ ಸಂತಾನೋತ್ಪತ್ತಿಯಲ್ಲಿ ಭಾಗಿಯಾಗಲ್ಲ. ಯಾವ್ದದು ಎರಡನೇ ಆವೃತ್ತಿ ಯಾವುದು ಅಂತಂದ್ರೆ ಕರೋಲಾ. ಕರೋಲಾದಲ್ಲಿರೋ ಯೂನಿಟ್ಗೆ ಏನಂತ ಕರೀತಾರೆ, ಕರೋಲಾದಲ್ಲಿರೋ ಯೂನಿಟ್ಗೆ ಪೆಟಲ್ಸ್ ಅಂತ ಕರೀತಾರೆ. ಮತ್ತೆ ಸೇಮ್ ಹೆಸರು, ಫ್ಯೂಸ್ ಆಗಿದ್ರೆ, ಎಲ್ಲ ಅಂಟ್ಕೊಂಡಿದ್ರೆ ಗ್ಯಾಮೋಪೆಟಲಸ್, ಫ್ರೀ ಇದ್ರೆ ಪಾಲಿಸ್ ಪೆಟಲಸ್. ಒಂದೊಂದ್ಸಲ ಪೆಟಲ್ಸ್ ಈ ತುಂಬಾ ಬಣ್ಣ ಬಣ್ಣವಾಗಿರೋದ್ರ ಬದಲು ಹಸಿರೇನಾರ ಆಗಿತ್ತಪ್ಪ ಅಂದ್ರೆ ಸೆಪಲಾಯ್ಡ್ ಪೆಟಲ್ ಅಂತ ಕರೀತಾರೆ. ಅದೇ ತರ ಕೇಲಿಕ್ಸ್ ನಲ್ಲಿರೋ ಯೂನಿಟ್ಗಳು ಗ್ರೀನ್ ಇರೋದ್ ಬಿಟ್ಟು ಬೇರೆ ಬಣ್ಣದ್ದೇನಾರ ಆಗಿದ್ರೆ ಪೆಟಲಾಯ್ಡ್ ಸೆಪಲ್ ಅಂತ ಕರೀತಾರೆ. ನೀವು ಸಯಾಥಿಯಂ ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ರಕ್ಷಣಾ ಕವಚವನ್ನ ನೋಡ್ಬೋದು. ಓಕೆ, ಅದಾದ್ಮೇಲೆ ಈಗ ಮುಖ್ಯವಾದ ಪಾರ್ಟಿಗೆ ಬರೋಣ. ಯಾವುದು ಹಂಗಾದ್ರೆ ಫ್ಲವರ್ ಅಲ್ಲಿ ಬಹಳ ಇಂಪಾರ್ಟೆಂಟ್, ಅತಿ ಮುಖ್ಯವಾಗಿ ಸಂತಾನೋತ್ಪತ್ತಿಗೆ ಸಹಾಯ ಮಾಡುವಂಥದ್ದು. ಸಂತಾನೋತ್ಪತ್ತಿ ಅಂದ್ರೆ ಏನು, ಇನ್ನೊಂದ್ಸಲ ಹೇಳಿ. ದ ಪ್ರೋಸೆಸ್ ಆಫ್ ರಿಪ್ರೊಡಕ್ಷನ್. ಏನು ಹಂಗಂದ್ರೆ, ರಿಪ್ರೊಡಕ್ಷನ್ ಈಸ್ ನಥಿಂಗ್ ಬಟ್ ಫಾರ್ಮೇಶನ್ ಆಫ್ ನ್ಯೂ ಯಂಗ್ ಒನ್ಸ್. ಹೊಸ ಜೀವಿಗಳನ್ನ ತಯಾರು ಮಾಡುವಂತ ಒಂದು ಕ್ರಿಯೆ. ಓಕೆ, ನಾವು ಈಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಹೋಗಿದೀವಿ ಅಂತಂದ್ರೆ ಯಾವುದು ಮುಖ್ಯವಾಗಿ ಭಾಗವಹಿಸುತ್ತದೆ, ಆ ಭಾಗಗಳನ್ನ ಏನಂತ ಕರಿತೀವಿ, ಎಸೆನ್ಷಿಯಲ್ ಪಾರ್ಟ್, ಅವಶ್ಯಕವಾದಂತಹ ಈ ಘಟಕಗಳು. ಯಾವ್ದ್ಯಾವ್ದು, ಆಂಡ್ರೋಶಿಯಂ. ಆಂಡ್ರೋಶಿಯಂ ಅಂತ ನೋಡಿದ್ರೆ ನೋಡ್ರಿ, ಇಲ್ಲಿ ಸ್ಟಾಕ್ ಅಂತ ಆಂಡ್ರೋಶಿಯಂ ಇದಾವೆ. ಆಂಡ್ರೋಶಿಯಂ ನಲ್ಲಿರೋ ಯೂನಿಟ್ ಏನಂತ ಕರೀತಾರೆ, ಸ್ಟೇಮನ್ ಅಂತ ಕರೀತಾರೆ. ಯಾವುದು, ಸ್ಟೇಮನ್. ಇವೆಲ್ಲ ಸ್ಟೇಮನ್, ಸರಿನಾ? ಇಲ್ಲೊಂದು ಸ್ಟೇಮನ್ ಇದೆ, ಇಲ್ಲೊಂದು ಸ್ಟೇಮನ್ ಇದೆ, ಇಲ್ಲೊಂದು ಸ್ಟೇಮನ್ ಇದೆ, ಸುಮಾರು ಸ್ಟೇಮನ್ ಇದೆ. ಈ ಸ್ಟೇಮನ್ ಇದೆಯಲ್ಲ, ಅದರಲ್ಲಿ ಮತ್ತೆ ಭಾಗಗಳಿದೆ. ಇನ್ನೊಂದ್ಸಲ ಹೇಳ್ತೀನಿ, ಗಂಡು ಭಾಗಕ್ಕೆ ಹೆಸರೇನು, ಆಂಡ್ರೋಶಿಯಂ. ಕನ್ನಡದಲ್ಲಿ ಕೇಸರ ಅಲ್ವಾ. ಇದರಲ್ಲಿ ನಮಗೆ ಕೇಸರ ದಂಡ ಇದೆ, ಮತ್ತೆ ಕೇಸರ ಭಾಗ ಇದೆ, ಆವೃತ್ತಿ ಇದೆ. ಅಂದ್ರೆ ಆಂಥರ್ ಅಂಡ್ ಫಿಲಮೆಂಟ್. ಏನ್ ಕ್ವಶನ್ ಕೇಳಿದ್ದಾರೆ ಇದ್ರ ಮೇಲೆ ಏನ್ ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ ನೋಡಿ, ಇಲ್ಲಿ ಅರ್ಥ ಆಯ್ತು. ಸ್ಟೇಮನ್ ಒಂದು
ಫ್ಲವರಿನ ಎಲ್ಲಾ ಆವೃತ್ತಿಗಳು ಅಂಟಿಕೊಂಡಿರ್ತಕ್ಕಂಥ ಭಾಗ ಇದೆ, ಅದಕ್ಕೆ ಹತ್ರ ಇರೋದು ಯಾವುದು ಅಂತ ಕೇಳಿದೆ. ಓಕೆ, ನೇಮ್ ದ ಪ್ರಾಕ್ಸಿಮಲ್ ಪಾರ್ಟ್ ಆಫ್ ದ ಸ್ಟೇಮನ್. ಓಕೆ, ಯಾವುದು? ಫಿಲಮೆಂಟ್. ಅಂದ್ರೆ ದೂರ ಇರೋದು ಯಾವುದು ಥಾಲಮಸ್ಸಿಗೆ? ಆಂಥರ್. ಓಕೆ, ಫಾರ್ ಎಂಡ್, ಡಿಸ್ಟಲ್ ಎಂಡ್, ದಿಸ್ ಇಸ್ ಡಿಸ್ಟಲ್ ಎಂಡ್, ದಿಸ್ ಇಸ್ ಪ್ರಾಕ್ಸಿಮಲ್ ಎಂಡ್. ಪ್ರಾಕ್ಸಿಮಲ್ ಎಂಡ್ ಆಫ್ ಸ್ಟೇಮನ್ ಈಸ್ ಅಟ್ಯಾಚ್ಡ್ ಟು. ಹಾಗಾದ್ರೆ ಒಂದು ನಾವು ಈ ಕೇಸರ ದಂಡ ನೋಡ್ತಾ ಇದೀವಿ, ಕೇಸರ ಕೋಶ ನೋಡ್ತಾ ಇದೀವಿ. ಈ ಕೇಸರ ಕೋಶ ಮತ್ತೆ ಕೇಸರ ದಂಡ, ಈ ಕೇಸರ ದಂಡ ಯಾವ್ದು ಕಂಡುಕೊಂಡಿದೆ ಅಂತ ಪ್ರಶ್ನೆ ಕೇಳಿದಾಗ ಮೊದಲನೇದು ಥಾಲಮಸ್, ಎರಡನೇದು ಪೆಟಲ್. ಎರಡೂ ಕೂಡ ಸರಿಯಾದ ಉತ್ತರಗಳು. ಯಾವ್ದ್ಯಾವ್ದು? ಇನ್ನೊಂದ್ಸಲ ಹೇಳಿ. ದ ಪ್ರಾಕ್ಸಿಮಲ್ ಎಂಡ್ ಆಫ್ ದ ಸ್ಟೇಮೆನ್ ಈಸ್ ಅಟ್ಯಾಚ್ಡ್ ಟು ಥಾಲಮಸ್ ಆರ್ ಪೆಟಲ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಂಡಿದ್ದೀನಿ, ಯಾಕೆಂದ್ರೆ ನನಗೆ ಪ್ರತಿ ಲೈನು ಇಂಪಾರ್ಟೆಂಟ್. ನೀವು ಕೂಡ ಈ ಕಾರ್ಯಕ್ರಮ ನೋಡ್ತಾ ಇರೋರು ಟೆಕ್ಸ್ಟ್ ಬುಕ್ ನ ಓಪನ್ ಮಾಡಿ ನೋಡ್ತಾ ಇರ್ರಿ. ಓಕೆ, ಮುಗೀತು. ಇದರಲ್ಲಿ ಆನ್ಸರ್ ಅಂದ್ರೆ ಎಷ್ಟು ಲೋಬ್ ಇದೆ ಅಂದ್ರೆ ಇದನ್ನ ನೋಡಿದ್ರೆ ನಮಗೆ ಎಷ್ಟು ಭಾಗಗಳಿದಾವೆ ಅಂತಂದ್ರೆ, ಮೊದಲಿಗೆ ಇದ್ರೊಳಗಡೆ ಏನಿದೆ, ಈ ಪರಾಗ ರೇಣುಗಳನ್ನ ತಯಾರು ಮಾಡುವಂತ ಚೀಲಗಳಿದೆ. ಆ ಚೀಲಕ್ಕೆ ಏನಂತಾರೆ? ಪೋಲನ್ ಸ್ಯಾಕ್. ಪೋಲನ್ ಸ್ಯಾಕ್. ಹೌ ಮೆನಿ ಆರ್ ದೇರ್? 4. 4 ಚೀಲಗಳಿದಾವೆ. 4 ಚೀಲ ಇದಾವೆ ಅಂತಂದ್ರೆ ಮತ್ತೆ ಹಂಗಾರೆ ಆಂಥರ್ಗೆ ನಾವೇನಂತ ಕರಿಬೇಕು? ಜನರಲಿ ಆಂಥರ್ ಈಸ್ ಕನ್ಸಿಡರ್ಡ್ ಆಸ್ ಟೆಟ್ರಾಸ್ಪೊರಾಂಜಿಯೇಟ್. 4 ಚೀಲಗಳಿದಾವೆ. 4 ಚೀಲಗಳು ಎಷ್ಟು ಲೋಬಲ್ಲಿ ಅರೇಂಜ್ ಆಗಿದಾವೆ? 2 ಲೋಬಲ್ಲಿ, 2 ವಿಭಾಗಗಳಲ್ಲಿ ಅರೇಂಜ್ ಆಗಿದಾವೆ. ಒಂದು ವಿಭಾಗದಲ್ಲಿ 2 ಚೀಲ ಇರೋದ್ರಿಂದ ಒಂದು ಲೋಬಿಗೆ ನಾವೇನಂತ ಕರಿತೀವಿ? ಡೈಥಿಕಸ್. ಇದನ್ನ ನೀವು ನೋಟ್ಸ್ ಪಾರ್ಟ್ ಅಲ್ಲಿ ಓದ್ಬೋದು. ಡೈಥಿಕಸ್ ಅಂಡರ್ಲೈನ್ ಮಾಡ್ಕೊಳ್ಳಿ, ಟೆಟ್ರಾಸ್ಪೊರಾಂಜಿಯೇಟ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಈಗ 2 ವರ್ಷದ ಹಿಂದೆ ನೀಟ್ ಎಕ್ಸಾಮ್ ನಲ್ಲಿ ದ ಪೋಲನ್ ಸ್ಯಾಕ್ ಇರುವಂತ ವಿಶೇಷವಾದ ರಚನೆ ಅಂದ್ರೆ ಪರಾಗರೇಣುಗಳನ್ನ ತಯಾರು ಮಾಡುವಂತಹ ವಿಶೇಷವಾದಂತಹ ರಚನೆಗೆ ನಾವು ಮೈಕ್ರೋಸ್ಪೊರಾಂಜಿಯಂ ಅಂತ ಕರಿತೀವಿ. ವೇರ್ ಎಕ್ಸಾಕ್ಟ್ಲಿ ಮೈಕ್ರೋಸ್ಪೊರಾಂಜಿಯಂ ಆರ್ ಲೊಕೇಟೆಡ್? ದೇ ಆರ್ ಪ್ರೆಸೆಂಟ್ ಅಟ್ ಟಾಪ್ ಆಫ್ ದಿ ಆಂಥರ್, ಬಾಟಮ್ ಆಫ್ ದಿ ಆಂಥರ್, ಸೈಡ್ ಆಫ್ ದ ಆಂಥರ್, ಕಾರ್ನರ್ಸ್ ಆಫ್ ದಿ. ಕಾರ್ನರ್ ಸರಿಯಾದ ಉತ್ತರ. ಇಲ್ಲಿದೆ ನೋಡ್ರಿ. ದೇ ಆರ್ ಲೊಕೇಟೆಡ್ ಅಟ್ ಕಾರ್ನರ್ಸ್ ಆಫ್ ಈಚ್ ಲೋಬ್. ಅಂದ್ರೆ ಒಂದೊಂದು ವಿಭಾಗಗಳಲ್ಲಿ ಕೂಡ ಅದು ಮೂಲೆಯಲ್ಲಿ ಅಡಗಿ ಕೂತಿದೆ. ಈಗ ನೆಕ್ಸ್ಟ್ ನಾವೀಗ ಸ್ಟೇಮನ್ ಅರ್ಥ ಮಾಡ್ಕೊಂಡ್ವಿ. ಇನ್ನೊಂದ್ಸಲ ಹೇಳಿ. ಹಂಗಾರೆ ನಾವೀಗ ಎಷ್ಟನೇ ಆವೃತ್ತಿಯಲ್ಲಿದ್ದೀವಿ? ಹೂವಿನ 3ನೇ ಆವೃತ್ತಿಯಲ್ಲಿದ್ದೀವಿ. ಕೇಲಿಕ್ಸ್ ಆಯ್ತು, ಕರೋಲಾ ಆಯ್ತು, ಆಂಡ್ರೋಸಿಯಂ ನಲ್ಲಿ ನಾವೇನ್ ನೋಡ್ತಾ ಇದೀವಿ? ಯೂನಿಟ್ ನ ನೋಡ್ತಾ ಇದೀವಿ. ಯೂನಿಟ್ ಹೆಸರೇನು? ದ ಯೂನಿಟ್ ನೇಮ್ ಈಸ್ ಸ್ಟೇಮನ್. ಓಕೆ, ಸ್ಟೇಮನ್ ಹ್ಯಾಸ್ ಗಾಟ್ 2 ಪಾರ್ಟ್, ಆಂಥರ್ ಅಂಡ್ ಫಿಲಮೆಂಟ್. ಈಗ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ ಅಂತ ಇದೆ. ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಾದ್ರೆ ಅಲ್ಲಿ ಈ ಈ ಬೀಜಾಣುಗಳನ್ನು ಗ್ಯಾಮಿಟ್ ತಯಾರು ಮಾಡುವಂತ ಟಿಶ್ಯೂಸ್ ನೋಡ್ತೀವಿ. ಗ್ಯಾಮಿಟ್ ತಯಾರು ಮಾಡುವಂತ ಟಿಶ್ಯೂಸ್ಗೆ ಏನಂತ ಕರಿತೀವಿ? ಗೊನಾಡ್ ಅಂತ ಕರಿತೀವಿ. ಈಗ ಮನುಷ್ಯರಲ್ಲಿ ಕೇಳಿದ್ರೆ, ಇನ್ ಕೇಸ್ ಆಫ್ ಹ್ಯೂಮನ್ ಮೇಲ್ ದ ಗ್ಯಾಮಿಟ್ ಪ್ರೊಡ್ಯೂಸಿಂಗ್ ಸ್ಟ್ರಕ್ಚರ್ ಈಸ್ ಟೆಸ್ಟಿಸ್ ಅಂತ. ಫಿಮೇಲ್ ಅಲ್ಲಿ, ಇನ್ ಕೇಸ್ ಆಫ್ ಫಿಮೇಲ್ ಗ್ಯಾಮಿಟ್ ಪ್ರೊಡ್ಯೂಸಿಂಗ್ ಟಿಶ್ಯೂ ಈಸ್ ಓವರಿ. ಅದೇ ತರ ಫ್ಲವರ್ ಅಲ್ಲಿ ಯಾವುದು ಅಂತಂದ್ರೆ ಆಂಥರ್ ಈಸ್ ಎ ಮೇಲ್ ಗೊನಾಡ್. ಇದೇ ತರ ಫ್ಲವರ್ ಅಲ್ಲಿ ಓವರಿ ಇಸ್ ದ ಫಿಮೇಲ್ ಗೊನಾಡ್. ನೆನ್ಪಿಟ್ಕೊಳ್ರಿ, ಗೊನಾಡ್ ಅಂದ್ರೆ ಅರ್ಥ ಏನು? ಗೊನಾಡ್ ಮೀನ್ಸ್ ಗ್ಯಾಮಿಟ್ ಪ್ರೊಡ್ಯೂಸಿಂಗ್ ಟಿಶ್ಯೂ. ಅದರಲ್ಲಿ ವಿಶೇಷವಾದಂತಹ ಕೋಶಗಳಿರ್ತವೆ. ಆ ಕೋಶಗಳಿಗೆ ಹೆಸರೇನು? ಮಿಯೋಸೈಟ್ ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಿಯೋಸೈಟ್ ಈಸ್ ದ ಸೆಲ್ ದಟ್ ಅಂಡರ್ಗೋ ಮಿಯಾಸಿಸ್ ಅಂಡ್ ಪ್ರೊಡ್ಯೂಸ್ ಗ್ಯಾಮಿಟ್. ಓಕೆ, ಮೈಕ್ರೋಸ್ಪೊರಾಂಜಿಯಂ. ನನಗೆ ಈ ಸ್ಟ್ರಕ್ಚರ್ ಗೊತ್ತಾಗಬೇಕಪ್ಪ ಅಂದ್ರೆ ನಾನೇನ್ ಮಾಡ್ಬೇಕು? ನನಗೆ ಈ ಸೆಕ್ಷನ್ ಬೇಕು. ಯಾವ್ದ್ರ ಸೆಕ್ಷನ್? ಐ ನೀಡ್ ಸೆಕ್ಷನ್ ಆಫ್ ಆಂಥರ್. ನಾವೀಗ ಈ ಸೌತೆಕಾಯಿ ಕಟ್ ಮಾಡ್ತೀವಲ್ಲ, ಆ ತರ ಕಟ್ ಮಾಡಿದ್ರೆ ಟ್ರಾನ್ಸ್ಫರ್ ಸೆಕ್ಷನ್. ಈ ತರ ಹಿಂಗೆ ಅಡ್ಡ ಕಟ್ ಮಾಡಿದ್ರೆ ಅದೇನದು? ಲಾಂಗಿಟ್ಯೂಡಿನಲ್ ಸೆಕ್ಷನ್. ಹಂಗಾರೆ ನಾನು ಇಲ್ಲಿ ನೋಡ್ತಾ ಇರೋದೇನು? ಇದು ಥಿಯರಿಗಾದ್ರೆ 5 ಮಾರ್ಕ್ಸ್ ಕೇಳ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಆದ್ರೆ ಸಾಕಷ್ಟು ಪ್ರಶ್ನೆಗಳು ಇದರಲ್ಲಿ ಬರ್ತವೆ. ಮೊದಲನೇದಾಗಿ, ದ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಆಂಥರ್ ಶೋಸ್ ಫಾಲೋಯಿಂಗ್ ಫೀಚರ್ಸ್. ಇಟ್ ಹ್ಯಾಸ್ ಗಾಟ್ ಲೇಯರ್ಸ್. ಹೌ ಮೆನಿ ಲೇಯರ್ಸ್ ಆರ್ ದೇರ್? 4 layers are there. Epidermis, endothelium, then middle layer, then immediately next to the middle layer there is a
tapetum, epidermis, endothelium, middle layer, and then there is a tapetum. ನಾಲ್ಕಿದೆ. ಅಂದ್ರೆ ಇಲ್ಲಿರೋ ಚಿತ್ರನೇ ಒಂದನ್ನ ಎನ್ಲಾರ್ಜ್ ಮಾಡಿದ್ದಾರೆ. ದೇರ್ ಆರ್ 4 bags, 4 structures are there. Out of that, one is enlarged. ಬರೀ ಇದೊಂದೇ ಚಿತ್ರ ಕೇಳಬೇಕು ಅಂದ್ರೆ ಏನ್ ಮಾಡ್ತಾರೆ? ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಎನ್ಲಾರ್ಜ್ಡ್ ವಿವ್ ಆಫ್ ಮೈಕ್ರೋಸ್ಪೊರಾಂಜಿಯಂ. ನೆನ್ಪಿಟ್ಕೊಳ್ರಿ, ಮೈಕ್ರೋ ಅಂತ ಬಂದಾಗ ಮೇಲ್, ಮೆಗಾ ಅಂತ ಬಂದಾಗ ಫಿಮೇಲ್. ನಾವೀಗ ಅಧ್ಯಯನ ಮಾಡ್ತಿರೋದು 3ನೇ ಆವೃತ್ತಿ, ಅದು ಆಂಡ್ರೋಸಿಯಂ. ಆಂಡ್ರೋಸಿಯಂ ಅಂದ್ರೇನು? ಗಂಡು ಭಾಗ. ಗಂಡು ಭಾಗದಲ್ಲಿರುವ ಯೂನಿಟ್ ಹೆಸರೇನು ಅಂತಂದ್ರೆ ಸ್ಟೇಮೆನ್ ಅಂತ ಹೇಳಿ. ಸ್ಟೇಮೆನ್ ಅಲ್ಲಿ ಮತ್ತೆ 2 ಸಬ್ ಯೂನಿಟ್ಸ್ ನೋಡಿದ್ವಿ, ಆಂಥರ್ ಅಂಡ್ ಫಿಲಮೆಂಟ್. ಓಕೆ, ಆಂಥರ್ನ ಸೆಕ್ಷನ್ ತೆಗೆದಾಗ ನಮಗೆ ಕಾಣಿಸುವಂಥದ್ದು 2 ಲೋಬ್ ಕಾಣಿಸುತ್ತೆ, 4 ಮೈಕ್ರೋಸ್ಪೊರಾಂಜಿಯಾಗಳು ಕಾಣಿಸ್ತವೆ. ಮೈಕ್ರೋಸ್ಪೊರಾಂಜಿಯಮ್ಮು ಸಿಂಗಲ್, ಮೈಕ್ರೋಸ್ಪೊರಾಂಜಿಯಾ ಪ್ಲೂರಲ್. 4 ಅಂತ ಹೇಳುವಾಗ ಮೈಕ್ರೋಸ್ಪೊರಾಂಜಿಯಾ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಒಂದೇ ಒಂದು ಮೈಕ್ರೋಸ್ಪೊರಾಂಜಿಯಂ ಅನ್ನ ನೋಡುವಾಗ ನೀವು ಅದರಲ್ಲಿರೋ 4 ಭಾಗಗಳನ್ನ ಕೆಲಸವನ್ನ ಕಲ್ತ್ಕೊಳ್ಳಿ. ನೋಡಿ ಇಲ್ಲಿ, ಫಂಕ್ಷನ್ಸ್ ಆಫ್ ಡಿಫರೆಂಟ್ ಲೇಯರ್ಸ್. ಔಟರ್ ಮೋಸ್ಟ್ ಲೇಯರ್ ಇಸ್ ಎಪಿಡರ್ಮಿಸ್, ಮೇಡ್ ಅಪ್ ಆಫ್ ಬ್ಯಾರಲ್ ಶೇಪ್ಡ್ ಸೆಲ್ಸ್ meant for production. Endothelium, second layer, meant for production. It is called radial. Radial ಅಂತ ಕರೀತಾರೆ. ಇದು ಯಾವ್ದಿದು? ಎಪಿಡರ್ಮಿಸ್. ನಾನು ತುಂಬಾ ಹೊರಗಡೆ ಬರಿತಾ ಇರುವಂತ ಔಟರ್ ಮೋಸ್ಟ್ ಲೇಯರ್ ಆಫ್ ಮೈಕ್ರೋಸ್ಪೊರಾಂಜಿಯಂ ಈಸ್ ನಥಿಂಗ್ ಬಟ್ ಎಪಿಡರ್ಮಿಸ್. ನೆಕ್ಸ್ಟ್ ಇಲ್ಲಿ ನಾನು ಈಗ ಬೇರೆ ಬಣ್ಣದಲ್ಲಿ ಕೋಶವನ್ನ ಬರಿತೀನಿ. ಈ ಕೋಶ ಹೆಂಗಿದೆ ಅಂತಂದ್ರೆ ಒಳಗಡೆ ಮುಖಕ್ಕೆ ತುಂಬಾ ತೆಳ್ಳಗಿದೆ, ಹೊರಗಡೆ ಮುಖಕ್ಕೆ ತುಂಬಾ ಅಗಲವಾಗಿದೆ. ಅಂದ್ರೆ ಇದಕ್ಕೆ ಏನಂತ ಕರೀತಾರೆ? ರೇಡಿಯಲ್. These radial cells mainly meant for storage of water. ಹೆಂಗಿದ್ದಾಗ ಇದು ನೀರನ್ನ ಕಲೆ ಹಾಕುತ್ತೆ ಅಂದ್ರೆ ಚಿಕ್ಕದಿರುವಾಗ. ಇಫ್ ದ ಆಂಥರ್ ಈಸ್ ಅಬೌಟ್ ಟು ಮೆಚೂರ್, ಅದು ಫಲವತ್ತಿಗೆ ಬಂದಾಗ ಅಥವಾ ಅದು ಬಲಿಯುತ್ತಾ ಬಂದಾಗ, ಡ್ಯೂರಿಂಗ್ ಮೆಚೂರ್ ಕಂಡೀಷನ್ ದಿಸ್ ಎಂಡೋಥೀಶಿಯಂ ಲೂಸಸ್ ವಾಟರ್. ಇದು ಮೊದಲು ನೀರನ್ನ ಕಲೆ ಹಾಕುತ್ತೆ, ಹೈಗ್ರೋಸ್ಕೋಪಿಕ್ ಇನ್ ನೇಚರ್. ನೀವು ನೆನ್ಪಿಟ್ಕೊಳ್ರಿ, ಹೈಗ್ರೋಸ್ಕೋಪಿಕ್ ಅಂದ್ರೆ ಯಾವ್ದನ್ನ ನೆನ್ಪಿಟ್ಕೋಬೇಕು? ಈ ಮನೆಯಲ್ಲಿ ಉಪ್ಪು ಇಟ್ಟಿದ್ದಾರೆ ಅಂತಂದ್ರೆ ಅದು ನೀರನ್ನ ಆಕರ್ಷಣೆ ಮಾಡುತ್ತೆ, ನೀರನ್ನ ಈ ಕಲೆ ಹಾಕುತ್ತೆ ಸುತ್ತಮುತ್ತ ವಾತಾವರಣದಿಂದ ಅನ್ನಕ್ಕೆ ಹೈಗ್ರೋಸ್ಕೋಪಿಕ್. ಇಟ್ ಆಲ್ಸೋ ಕಲೆಕ್ಟ್ಸ್ ವಾಟರ್, ದೆನ್ ಇಟ್ ರಿಲೀಸಸ್ ವಾಟರ್ ಡ್ಯೂರಿಂಗ್ ಮೆಚೂರ್ ಕಂಡೀಷನ್. ಅದಕ್ಕೆ ಏನಂತ ಕರೀತಾರೆ? ಇದ್ರ ಫಂಕ್ಷನ್ ನೋಡ್ರಿ, ಎಂಡೋಥೀಶಿಯಂ ಎಲ್ಪ್ಸ್ ಇನ್ ಡೆಹಿಸೆನ್ಸ್. ಆಂತರ್ನ ಅದು ಸಿಡಿಯೋ ತರ ಅಥವಾ ಕಟ್ ಆಗೋ ತರ ಎಲ್ಪ್ ಮಾಡುತ್ತೆ. ಇದ್ರ ನೆಕ್ಸ್ಟ್ ಯಾವುದು ಅಂತಂದ್ರೆ ಈ ತೆಳ್ಳಗಿರುವಂತ ಕೋಶಗಳಿದು. ವೆರಿ ಥಿನ್ ಲೇಯರ್ಸ್ ಆರ್ ದೇರ್. ದೀಸ್ ಸೆಲ್ಸ್ ಮೇನ್ಲಿ ಮೆಂಟ್ ಫಾರ್ ಪ್ಯಾಕಿಂಗ್. ಇದೇನಪ್ಪ, ಸುಮ್ಮನೆ ಈಗ ಒಂದು ಪೋಲನ್ ಸಾಕಿದೆ ಅಂದ್ರೆ ಅದಕ್ಕೆ ರಕ್ಷಣೆಗೆ. ನೋಡ್ರಿ, ರಕ್ಷಣೆ ಮಾಡೋ ಎಷ್ಟಾದ್ವು? 3 ಆದ್ವು. ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್. These middle layer at mature condition degenerates. ನಿಮಗೆ ಇಲ್ಲಿ ಲೇಯರ್ ವೈಸ್ ಇದನ್ನ ಹೇಳಕ್ ಬರ್ಬೇಕು. ಈಗ ನಾನು 4 ಲೇಯರ್ ಇದಾವೆ ಅಂದ್ರೆ ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡ್ಲ್ ಲೇಯರ್, ಟೆಪಿಟಮ್. ನಾನೀಗ 3 ಲೇಯರ್ ಬರ್ದಿದ್ದೀನಿ. ಔಟ್ ಆಫ್ 4 ಲೇಯರ್ ದೀಸ್ ಔಟರ್ ಹೊರಭಾಗದಲ್ಲಿರುವಂತ 3 ಪದರಗಳು ರಕ್ಷಣೆಗೆ ಸಹಾಯವನ್ನ ಮಾಡುತ್ತವೆ. ನೆಕ್ಸ್ಟ್ ನಮಗೆ ಕೋನ್ ರೀತಿಯಲ್ಲಿರುವಂತ ಅಂದ್ರೆ ಶಂಕು ಆಕಾರದಲ್ಲಿರುವಂತಹ ಕೋಶಗಳಿದಾವೆ. ಇದ್ರ ಮೇಲೆ ಏನ್ ಕ್ವಶನ್ ಕೇಳ್ತಾರೆ? ಸುಮಾರು ಸಲ ಥಿಯರಿ ಎಕ್ಸಾಮ್ ನಲ್ಲಿ ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಏನು ಅಂತಂದ್ರೆ, ಔಟ್ ಆಫ್ 4 ಲೇಯರ್ಸ್ ಆಫ್ ಮೈಕ್ರೋಸ್ಪೊರಾಂಜಿಯಂ ನೇಮ್ ದಿ ಮಲ್ಟಿ ನ್ಯೂಕ್ಲಿಯೇಟೆಡ್ ಸೆಲ್. ಇವಿಷ್ಟರಲ್ಲೂ ಬಹಳ ನ್ಯೂಕ್ಲಿಯಸ್ ಇರೋದು ಯಾವುದು ಅಂದ್ರೆ ಯಾವುದು ಹೆಸರು? ಟೇಪಿಟಮ್. ನೀವು ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಅಂತ ಇದೆ ಟೆಸ್ಟಿಸ್ ಒಳಗಡೆ, ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಸುಮಾರು ಕಾನ್ಸೆಪ್ಟ್ಗಳು ಸೇಮ್. ಏನೇನು ಕಾನ್ಸೆಪ್ಟ್? ಅಲ್ಲಿ ಮೇಲ್ ಗ್ಯಾಮೆಟ್ ತಯಾರು ಮಾಡುತ್ತೆ, ಇದು ಮೇಲ್ ಗ್ಯಾಮೆಟ್ ತಯಾರು ಮಾಡುತ್ತೆ. ಮೇಲ್ ಗ್ಯಾಮೆಟ್
ಆಂತರಲ್ಲಿ ಯಾವ ಭಾಗದಲ್ಲಿ ತಯಾರಾಗುತ್ತೆ? ಮೈಕ್ರೋಸ್ಪೊರಾಂಜಿಯಂ ಅಲ್ಲಿ ತಯಾರಾಗುತ್ತೆ. ಟೆಸ್ಟಿಸ್ ಅಲ್ಲಿ ಎಲ್ಲಿ ತಯಾರಾಗುತ್ತೆ? ಇನ್ ಟೆಸ್ಟಿಸ್ ಇಟ್ ಇಸ್ ಪ್ರೊಡ್ಯೂಸ್ಡ್ ಇನ್ ಸೆಮಿನಿಫೆರಸ್ ಟ್ಯೂಬ್ಯೂಲ್. ನೇಮ್ ದ ಸ್ಪೆಷಲ್ ಕಾಯಿಲ್ಡ್ ಸ್ಟ್ರಕ್ಚರ್ ಇನ್ ಟೆಸ್ಟಿಕ್ಯುಲರ್ ಲಬ್ಯೂಲ್ ದಟ್ ಪ್ರೊಡ್ಯೂಸಸ್ ಸ್ಪರ್ಮ್ಸ್ ಅಂತ ಕೇಳಿದ್ರೆ ಅವಾಗ ಸೆಮಿನಿಫೆರಸ್ ಟ್ಯೂಬ್ಯೂಲ್. ಇಲ್ಲಿ ಅದೇ ತರ ಆಂತರೊಳಗೆ ಎಲ್ಲಿ ತಯಾರಾಗುತ್ತೆ ಪೋಲನ್ ಗ್ರೈನ್ ಅಂತ ಕೇಳಿದ್ರೆ ಪೋಲನ್ ಸ್ಯಾಕ್ ಒಳಗಡೆ. ಯಾವ ಸ್ಟ್ರಕ್ಚರ್ ಅಲ್ಲಿ? ಮೈಕ್ರೋಸ್ಪೊರಾಂಜಿಯಂ. ಓಕೆ, ನೆಕ್ಸ್ಟ್ ಟೇಪಿಟಮ್ ಕೆಲಸ ಏನು? ಟೇಪಿಟಮ್ ಮೇನ್ಲಿ ಇನ್ವಾಲ್ವ್ಡ್ ಇನ್ ಟೇಪಿಟಮ್ ಮೇನ್ಲಿ ಇನ್ವಾಲ್ವ್ಡ್ ಇನ್ ದ ಪ್ರೊವೈಡಿಂಗ್ ನ್ಯೂಟ್ರಿಷನ್. ಆಹಾರವನ್ನ ಸರಬರಾಜು ಮಾಡುತ್ತೆ. ಸರ್ ಅಲ್ಲಿ ಹೆಂಗೆ? ಸೆಮಿನಿಫೆರಸ್ ಟ್ಯೂಬ್ಯೂಲ್ ನಲ್ಲಿ ಒಂದು ಲೈನಿಂಗ್ ಇರುತ್ತೆ. In case of seminiferous tubule, there is a lining. It produces two types of cell, germ cell and nourishing cell. ಇಲ್ಲಿ ಸೇಮ್. ಇಲ್ಲೇನೇನು ತಯಾರು ಮಾಡುತ್ತೆ? ದ ಬ್ಯಾಗ್ ಹ್ಯಾಸ್ ಗಾಟ್ ಲೈನಿಂಗ್. ಅಂದ್ರೆ ನಾವು ಪೋಲನ್ ಸ್ಯಾಕ್ ಅಂತ ಇದನ್ನ ಹೇಳ್ತೀವಿ. ಈ ಪೋಲನ್ ಸ್ಯಾಕ್ ಅಲ್ಲಿ ಇಲ್ಲೊಂದು ಚಿತ್ರ ಬರ್ದಿದೆ ನೋಡ್ರಿ, ರಿಂಗ್. ಇದು ಪೋಲನ್ ಸ್ಯಾಕ್. ಆ ಪೋಲನ್ ಸ್ಯಾಕ್ ಅಲ್ಲಿ ಎರಡು ತರ ಸೆಲ್ ತಯಾರಾಗ್ತವೆ. ಒಂದು ಗೆಮಿಟ್ ತಯಾರು ಮಾಡೋದು, ಇನ್ನೊಂದು ಗೆಮಿಟ್ ತಯಾರು ಮಾಡದೆ ಅದಕ್ಕೆ ಆಹಾರ ಒದಗಿಸೋದು. ಹಂಗಾರೆ ಫುಡ್ ಪ್ರೊವೈಡಿಂಗ್ ಸೆಲ್ ಯಾವುದು ಇನ್ ಕೇಸ್ ಆಫ್ ಪೋಲನ್ ಸ್ಯಾಕ್ ಅಂತ ಕೇಳಿದ್ರೆ ಟೇಪಿಟಮ್. ಹಂಗಾದ್ರೆ ಗ್ಯಾಮಿಟ್ ಪ್ರೊಡ್ಯೂಸಿಂಗ್ ಸೆಲ್ ಯಾವುದು ಪೋಲನ್ ಸ್ಯಾಕ್ ಅಲ್ಲಿ ಅಂತಂದ್ರೆ ಪೋಲನ್ ಮದರ್ ಸೆಲ್. ಪೋಲನ್ ಮದರ್ ಸೆಲ್ ನೆನ್ಪಿಟ್ಕೊಳ್ರಿ. ಪೋಲನ್ ಮದರ್ ಸೆಲ್ ಏನು ಆಗಿರುತ್ತೆ? ದೇ ಆರ್ ಪ್ರೆಸೆಂಟ್ ಇನ್ ಡಿಪ್ಲಾಯ್ಡ್ ಕಂಡೀಷನ್. ಡಿಪ್ಲಾಯ್ಡ್ ಅಂದ್ರೆ ಏನು? ಡಿಪ್ಲಾಯ್ಡ್ ರೆಫರ್ಸ್ ಟು ದ ಸೆಲ್ ದಟ್ ಕಂಟೈನ್ ಟೂ ಸೆಟ್ ಆಫ್ ಕ್ರೋಮೋಸೋಮ್ಸ್. It undergo meiosis and produces gamete. ಎಲ್ಲದರಲ್ಲೂ ಅಷ್ಟೇ, ಹ್ಯೂಮನ್ ಓವರಿಯಲ್ಲೂ ಅಷ್ಟೇ, ಹ್ಯೂಮನ್ ಟೆಸ್ಟಿಸ್ ಅಲ್ಲೂ ಅಷ್ಟೇ, ಆ ಪ್ಲಾಂಟ್ ಅಂತರಲ್ಲೂ ಅಷ್ಟೇ, ಪ್ಲಾಂಟ್ ಓವರಿನಲ್ಲೂ ಅಷ್ಟೇ. ಏನಿವು ಗ್ಯಾಮಿಟ್ ತಯಾರು ಮಾಡೋ ರಚನೆಗಳಿಗೆ ಏನಂತ ಕರೀತಾರೆ? ಗೊನಾಡ್. ಹಿಯರ್ ವಿ ಜಸ್ಟ್ ಸ್ಟಡಿಡ್ ಆಂತರ್. ಆಂತರ್ ಆಯ್ತು. ಈಗ ಗ್ಯಾಮಿಟ್ ಹೇಗೆ ತಯಾರಾಗುತ್ತೆ? ಗಂಡು ಭಾಗದಲ್ಲಿ ಗ್ಯಾಮಿಟ್ ಹೇಗೆ ತಯಾರಾಗುತ್ತೆ? ಓಕೆ, ಹೆಸರೇನು? ಆ ಗ್ಯಾಮಿಟ್ ತಯಾರಾಗೋ ಪ್ರೋಸೆಸ್ಗೆ ಏನಂತ ಕರೀತಾರೆ? ಗೆಮಿಟೋಜೆನಿಸಿಸ್. ನೋಡ್ರಿ, ಗೆಮಿಟೋಜೆನಿಸಿಸ್ ಜನರಲ್ ಟರ್ಮ್. ವಾಟ್ ಈಸ್ ಗೆಮಿಟೋಜೆನಿಸಿಸ್? ಆ ವರ್ಡ್ ಅಲ್ಲೇ ಇದೆ ಆನ್ಸರ್. ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಗ್ಯಾಮಿಟ್ ಈಸ್ ಕಾಲ್ಡ್ ಗೆಮಿಟೋಜೆನಿಸಿಸ್. ಹಂಗಾದ್ರೆ ಮೇಲ್ ಪಾರ್ಟ್ ಅಲ್ಲಿ ಮೈಕ್ರೋಸ್ಪೊರಾಂಜಿಯಂ ನಲ್ಲಿ ಗ್ಯಾಮಿಟ್ ತಯಾರಾದ್ರೆ, in case of microsporangium, if male gametes are produced, then it is called microsporogenesis. ಇದೇ ತರ ಮತ್ತೆ ಫಿಮೇಲ್ ಇದೆ, ಅಲ್ಲಿ ಏನಂತ ಕರಿಬೇಕು? ಮೆಗಾಸ್ಪೊರಾಂಜಿಯಂ. ಅಲ್ಲಿ ಮತ್ತೆ ಫಿಮೇಲ್ ಗ್ಯಾಮೆಟ್ ತಯಾರಾದ್ರೆ ಮೆಗಾಸ್ಪೊರೋಜೆನಿಸಿಸ್. ಇವೆರಡು ಥಿಯರಿ ಪಾರ್ಟ್. ಕರ್ನಾಟಕ ಸಿಇಟಿ ನೀಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಏನ್ ಲೆಕ್ಕ ಕೊಡ್ತಾರೆ ಇದ್ರ ಮೇಲೆ? ಏನ್ ಕಾನ್ಸೆಪ್ಟ್ ಕಲಿಬೇಕು ನಾವು ಅಂತ ಅಂದ್ರೆ ನೋಡ್ರಿ, ನೆನ್ಪಿಟ್ಕೊಳ್ರಿ. ಹ್ಯೂಮನ್ ಬೀಯಿಂಗ್ or in case of plant, male meiocyte. Meiocyte in case of male, that means pollen mother cell, it produces one pollen mother cell will produce 4 gametes. ನಿಮ್ಗೆ ಏನ್ ಕೊಡ್ತಾರೆ? ಒಂದು ಪೋಲನ್ ಮದರ್ ಸೆಲ್ ಕೊಡ್ತಾರೆ, ಅಥವಾ ಪೋಲನ್ ಗ್ರೈನ್ ಕೊಟ್ರೆ ಅದನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ದೇರ್ ಆರ್ 10 pollen mother cell. How many pollen grains are produced? ಪೋಲನ್ ಗ್ರೈನ್ ಎಷ್ಟು ತಯಾರಾಗ್ತವೆ ಅಂತ ಕೇಳಿದ್ರೆ ಇದನ್ನ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಇಟ್ ಬೈ 4. ಆನ್ಸರ್ ಎಷ್ಟು? 40 ಪೋಲನ್ ಗ್ರೈನ್ಸ್. 40 ತಯಾರಾಗ್ತವೆ, ಒಂದೊಂದು 4. ನೆಕ್ಸ್ಟ್ ಅದೇ ತರ ನಿಮಗೆ ಉಲ್ಟಾ ಕೊಟ್ರೆ 100 ಪೋಲನ್ ಗ್ರೈನ್ಸ್ ಆಗ್ಬೇಕು ಅಂದ್ರೆ ಎಷ್ಟು ಪೋಲನ್ ಮದರ್ ಸೆಲ್ ಇದಾವೆ ಬರೀರಿ ಅಂತ ಕೇಳಿದ್ರೆ ಅವಾಗ ನೀವೇನ್ ಮಾಡ್ಬೇಕು? ಡಿವೈಡೆಡ್ ಬೈ 4. ಇದು ಯಾವ್ದ್ರಲ್ಲಿ? ಮೇಲಲ್ಲಿ ಮಾತ್ರ ನಿಮಗೆ. ಅವಾಗ ಆನ್ಸರ್ ಎಷ್ಟು ಬರುತ್ತೆ? 25. ಓಕೆ, ನಮ್ಮ ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಭಾಗದಿಂದ ಏನ್ ಪ್ರಶ್ನೆ ಬರುತ್ತೆ ಅಂತ ಕೇಳಿದ್ರೆ ನಮಗೆ ಬರ್ತಕ್ಕಂಥದ್ದು ಅಲ್ಲಿ ಓಕೆ, ಇನ್ನೊಂದ್ಸಲ ಹೇಳ್ತೀನಿ. ಕನ್ಸಿಡರ್ there are 20 consider there are 20 consider there are 20 pollen mother cell per sac. ಎಂತ ಸ್ಯಾಕ್? ಪೋಲನ್ ಸ್ಯಾಕ್. ಒಂದು ಪೋಲನ್ ಸ್ಯಾಕಿಗೆ 20 ಇದ್ವು,
ಒಂದು ಆಂತರಲ್ಲಿ ಎಷ್ಟು ತಯಾರಾಗ್ತವೆ ಹೇಳ್ರಪ್ಪ ಅಂತ ಹೇಳಿದ್ರೆ ಅವಾಗ ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಥಿಂಕ್ 4 bags, 4 ಬ್ಯಾಗನ್ನ ಯೋಚನೆ ಮಾಡ್ಬೇಕು. ಒಂದ್ ಬ್ಯಾಗಲ್ಲಿ 20, 20 ಇಂಟು 4 ಎಷ್ಟಾಗುತ್ತೆ ಇದರಲ್ಲಿ? 20 ಇಂಟು 4 ಅಂದ್ರೆ ಅವಾಗ ಎಷ್ಟು? 4 8 80. ಸೊ ಇಲ್ಲಿ 80, ಇಲ್ಲಿ 80, ಇಲ್ಲಿ 80, ಇಲ್ಲಿ 80. 80 ನಾವು ಎಷ್ಟು ಜಾಗದಲ್ಲಿ ಲೆಕ್ಕ ಹಾಕ್ಬೇಕು? ನಾನು 4 ಜಾಗದಲ್ಲಿ. 80 ಇಂಟು 4, 8 4 32. ಅವಾಗ ಎಷ್ಟು? 320 ಪೋಲನ್ ಗ್ರೈನ್ಸ್. ಯಾವ್ದ್ರಲ್ಲಿ? ಒಂದ್ ಬ್ಯಾಗ್ ಅಲ್ಲಿ 20 ಪೋಲನ್ ಮದರ್ ಸೆಲ್ ಇದ್ರೆ ಓಕೆ, ಬಹಳ ಸುಲಭ ಇದೆ ನೋಡ್ಕೊಳ್ರಿ. ಈ ರೀತಿಯ ಲೆಕ್ಕಗಳನ್ನ ಮಾಡ್ಲಿಕ್ಕೆ 1000 ಪೋಲನ್ ಗ್ರೈನ್ಸ್ ಕೇಳಿದ್ರೆ, ಇಫ್ ದೇ ಆಸ್ಕ್ ಫಾರ್ ಪ್ರೊಡಕ್ಷನ್ ಆಫ್ 1000 ಪೋಲನ್ ಗ್ರೈನ್ಸ್ ಎಷ್ಟು ಪೋಲನ್ ಮದರ್ ಸೆಲ್ ಬೇಕು? 4, 250. 400 ಇದಾವೆ, ಎಷ್ಟು ಪೋಲನ್ ಮದರ್ ಸೆಲ್ ಬೇಕು? 100 ಪೋಲನ್ ಮದರ್ ಸೆಲ್ಸ್ ನೀಡೆಡ್. ನೋಡ್ರಿ, ನಾವು ಥಿಯರಿ ಎಕ್ಸಾಮಿಗೆ ಚಿತ್ರ ಬರೆಯೋದು ಕಲ್ತ್ರೆ ಸಾಕು, ಅಥವಾ ಯಾವ ಲೇಯರ್ ಇದೆ ಅಂತ ಬರೆದ್ರೆ ಸಾಕು, ಅಥವಾ ಯಾವುದು ಆಹಾರವನ್ನ ಕೊಡುತ್ತೆ ಓದ್ಕೊಂಡ್ರೆ ಸಾಕು. ಕಾಂಪಿಟೇಟಿವ್ಗೆ ಸ್ವಲ್ಪ ನಿಮ್ಮನ್ನ ಆಲೋಚನೆ ಮಾಡಂಗೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಇಗೋಣ. ನಾವೀಗ ಓದ್ಬೇಕಾಗಿರೋದು ಯಾವುದು? ಮೈಕ್ರೋಸ್ಪೋರೋಜೆನಿಸಿಸ್. ನೆನ್ಪಿಟ್ಕೊಂತೀರಾ? 5 ಮಾರ್ಕ್ಸ್ ಕೇಳಿದ್ರೆ ಇದನ್ನು ಬರೆದು ಎಲ್ಲ ವ್ಯೂನು ಬರಿಬೇಕು. ಬರೀ ಮೈಕ್ರೋಸ್ಪೊರಾಂಜಿಯಂ ಅಂತ ಕೇಳಿದ್ರೆ ಅವಾಗ ನಾನೇನ್ ಮಾಡ್ಬೇಕು? ಬರೀ ಒಂದನ್ನ ಮಾತ್ರ, ಅದು 4 ಲೇಯರ್ ಇರೋದನ್ನ ಬರೀಬೇಕು. ಈಗ ಮೈಕ್ರೋಸ್ಪೊರಾಂಜಿಯಂ. Pollen sac has got some matured cell. These cells are called archisporial cell. ಎಂತ ಹೆಸರು? ಆರ್ಕಿಸ್ಪೋರಿಯಲ್ ಸೆಲ್. ಆರ್ಕಿಸ್ಪೋರಿಯಲ್ ಸೆಲ್ಸ್. ಚೆನ್ನಾಗಿ ನೆನ್ಪಿಟ್ಕೊಳ್ರಿ. Archisporial cells undergo mitosis. It produces certain cells. These cells are diploid in nature. Idu diploid. It produces diploid cell. These cells are called sporogenous cells. ಯಾರನ್ನ ತಯಾರು ಮಾಡ್ತಾರೆ? ಆಂಥರ್ ಒಳಗಡೆ ಮೈಕ್ರೋಸ್ಪೊರಾಂಜಿಯಂ ಇದೆ. ಮೈಕ್ರೋಸ್ಪೊರಾಂಜಿಯಂ ನಲ್ಲಿ ಒಂದು ಬ್ಯಾಗ್ ಇದೆ. ಯಾವುದು ಬ್ಯಾಗು? ಪೋಲನ್ ಸ್ಯಾಕ್. ಪೋಲನ್ ಸ್ಯಾಕ್ ಒಳಗಡೆ ಕೆಲವು ಸೆಲ್ಸ್ ಮೆಚೂರ್ ಆಗಿರ್ತವೆ. ಏನ್ನ ತಯಾರು ಮಾಡ್ಲಿಕ್ಕೋಸ್ಕರ? ದೇರ್ ಫಂಕ್ಷನ್ ಈಸ್ ಟು ಪ್ರೊಡ್ಯೂಸ್ ಗ್ಯಾಮಿಟ್ ಫಾರ್ಮಿಂಗ್ ಸೆಲ್ ಆಸ್ ವೆಲ್ ಆಸ್ ನರಿಶಿಂಗ್ ಸೆಲ್. ಈಗ ಅದರಲ್ಲಿ ಈ ಗ್ಯಾಮಿಟ್ ತಯಾರು ಮಾಡುವಂತ ಸೆಲ್ಗಳನ್ನ ತಯಾರು ಮಾಡಿದ್ರೆ ಅದಕ್ಕೇನಂತ ಕರಿತೀವಿ? ಸ್ಪೋರೋಜಿನಸ್. ನೆಕ್ಸ್ಟ್ ಸ್ಪೋರೋಜಿನಸ್ ಇಂದ ಮತ್ತೇನ್ ತಯಾರಾಗುತ್ತೆ? Again, this sporogenous cell divide by mitosis and it produces special cells to grab lot of protein. ತುಂಬಾ ಪ್ರೋಟೀನ್ ಇರುವಂತ ಸೆಲ್ಗಳನ್ನ ತಯಾರು ಮಾಡುತ್ತೆ. ಅದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಪೋಲನ್ ಮದರ್ ಸೆಲ್. ಇದಕ್ಕೆ ಇನ್ನೊಂದು ಹೆಸರು ಮೈಕ್ರೋಸ್ಪೋರ್ ಮದರ್ ಸೆಲ್, MMC ಅಂತ ಕರೀತಾರೆ. MMC ನೆನ್ಪಿಟ್ಕೊಳ್ರಿ. ಮೆಗಾಸ್ಪೊರಾಂಜಿಯಂ ನಲ್ಲೂ MMC ಅಂತ ಹೇಳಿ, ಅಲ್ಲಿ ಮೆಗಾಸ್ಪೋರ್ ಮದರ್ ಸೆಲ್, ಇಲ್ಲಿ MMC ಅಂತ ಅಂದ್ರೆ ಮೈಕ್ರೋಸ್ಪೋರ್ ಮದರ್ ಸೆಲ್. ತುಂಬಾ ವಿಶೇಷವಾಗಿರುವಂತ ಇದು ಕೋಶ. ಹೆಸರು ಏನಂತ ನೆನ್ಪಿಟ್ಕೋಬೇಕು. ಈಗ 3 ವರ್ಡ್ ನ ಬಂದ್ವಿ. ಒಂದು, ದ ಸೆಲ್ಸ್, ಸ್ಪೆಷಲ್ ಸೆಲ್ಸ್ ಆಫ್ ಪೋಲನ್ ಸ್ಯಾಕ್ ಪ್ರೊಡ್ಯೂಸರ್ಸ್ ಸ್ಪೋರೋಜಿನಸ್ ಸೆಲ್. ಸ್ಪೋರೋಜಿನಸ್ ಸೆಲ್ ಪ್ರೊಡ್ಯೂಸರ್ಸ್ ಪೋಲನ್ ಮದರ್ ಸೆಲ್. ನೆಕ್ಸ್ಟ್, ದಿಸ್ ಪೋಲನ್ ಮದರ್ ಸೆಲ್ undergo meiosis and produce 4 gametes which are having single cell, and these cells are covered by ಇದಕ್ಕೆ ಕ್ಯಾಲೋಸ್ ಅಂತ ಒಂದು ಗಟ್ಟಿಯಾಗಿರೋ ಆಯಿಲಿ ಕೋಟ್ ಇರುತ್ತೆ. ಎಲ್ಲ ಒಟ್ಟಿಗೆ ಇರ್ತದೆ. ಇದನ್ನ ಹಾಗಾದ್ರೆ ಬಿಡುಗಡೆ ಮಾಡೋದು ಯಾರು ಅಂತಂದ್ರೆ ಅಗೇನ್ ಟೇಪಿಟಮ್ ಇನ್ ಕೆಲಸ ಒಂದು, ಇದಕ್ಕೆ ಆಹಾರ ಕೊಡುತ್ತೆ. ಇದು ಅಕಸ್ಮಾತ್ ಬಿಸಿಲಿಗೆ ಹೋದ್ರೆ, ಹೊರಗಡೆ ಹೋದ್ರೆ ಅದು ನಾಶ ಆಗ್ಲಿಲ್ದಂಗೆ ಪೋಲನ್ ಕಿಟ್ ನ ತಯಾರು, ಆಯಿಲ್ ಕೋಟ್, ಅಂಡ್ ಇಟ್ ಪ್ರೊಡ್ಯೂಸಸ್ ಸ್ಪೋರೋಪೊಲೆನಿನ್ ಅಂಡ್ ಇಟ್ ಸೇಫ್ ಗಾರ್ಡ್ ದ ಪೋಲನ್ ಗ್ರೇನ್ ಬೈ ಮೀನ್ಸ್ ಆಫ್ ಯೂಬಿಶ್ ಬಾಡಿ. ಅದ್ರ ಸುತ್ತಲೂ ಯೂಬಿಶ್ ಬಾಡಿ ತಯಾರು ಮಾಡುತ್ತೆ. ಆಮೇಲೆ ಫುಡ್ ನ ಕೊಡು. ಒಂದು ಫುಡ್, ಇನ್ನೊಂದು ಪೋಲನ್ ಕಿಟ್, ಇನ್ನೊಂದು ಯೂಬಿಶ್ ಬಾಡಿ, ಇನ್ನೊಂದು ಸ್ಪೋರೋಪೊಲೆನಿನ್. ಅಗೇನ್ ಇಟ್ ಪ್ರೊಡ್ಯೂಸಸ್ ಕ್ಯಾಲೇಸ್ ಎನ್ಸೈಮ್. ಇದು ಕ್ಯಾಲೇಸ್ ಅನ್ನೋದನ್ನ ತಯಾರು ಮಾಡಿ ಇವನ್ನೆಲ್ಲ ಬಿಡಿ ಬಿಡಿ ಆಗಂಗ್ ಮಾಡುತ್ತೆ. ಏನ್ ಮಾಡುತ್ತೆ ಬಿಡಿ ಬಿಡಿ ಆಗಂಗೆ ಅಂತಂದ್ರೆ, ನಾವು ಇಲ್ಲಿ ನಮಗೆ ಒಂದು ಪೋಲನ್ ಮದರ್ ಸೆಲ್ ಇಂದ 4 ವಿಶೇಷವಾಗಿರ್ತಕ್ಕಂಥ ಮೇಲ್ ಗೆಮಿಟೋಫೈಟ್ ತಯಾರಾಗ್ತದೆ.
ಏನು ಗೆಮೆಟೋಫೈಟ್ ಅಂತಂದ್ರೆ ಮೇಲ್ ಗ್ಯಾಮಿಟ್ ಕಂಟೈನಿಂಗ್ ಸ್ಟ್ರಕ್ಚರ್. ಯಾವ್ದಿದು? ಪೋಲನ್ ಗ್ರೈನ್ಸ್. ಹಂಗಾರೆ 4 ತಯಾರಾಗಿದ್ವಲ್ಲ, ಅದಕ್ಕೆ ಹೆಸರು ಏನು ಅಂತಂದ್ರೆ ಇದಕ್ಕೆ ಪೋಲನ್ ಟೆಟ್ರಾಡ್. ಟೆಟ್ರಾಡ್ ಟೆಟ್ರಾಡ್ ದ ವರ್ಡ್ ಇಟ್ ಸೆಲ್ಫ್ ಮೀನ್ಸ್ 4. 4 ಇದಾವೆ. ಓಕೆ, ಇವಾಗ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ನಾನು. ಓಕೆ, ಏನ್ ಹೇಳಿ? ಮೈಕ್ರೋಸ್ಪೊರೋಜೆನಿಸಿಸ್ ಅಂತ ಅಂದ್ರೇನು? ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಮೇಲ್ ಗೆಮೆಟೋಫೈಟ್. ಓಕೆ, ಮೈಕ್ರೋಸ್ಪೊರೋಜೆನಿಸಿಸ್ ಎಲ್ಲಿ ನಡೆಯುತ್ತೆ? ಮೈಕ್ರೋಸ್ಪೊರೋಜೆನಿಸಿಸ್ ಅಕರ್ಸ್ ಇನ್ ಮೈಕ್ರೋಸ್ಪೊರಾಂಜಿಯಂ. ವೇರ್ ಡು ಯು ಫೈಂಡ್ ಮೈಕ್ರೋಸ್ಪೊರಾಂಜಿಯಂ? ಮೈಕ್ರೋಸ್ಪೊರಾಂಜಿಯಾ ಆರ್ ಪ್ರೆಸೆಂಟ್ ಇನ್ ಆಂಥರ್. ಹಂಗಾರೆ ಆಂಥರ್ ಯಾವುದು? ಆಂಥರ್ ಇಸ್ ಎ ಸಬ್ ಯೂನಿಟ್ ಆಫ್ ಸ್ಟೇಮನ್. ಸ್ಟೇಮನ್ ಅಂದ್ರೆ ಏನು? ಇಟ್ ಇಸ್ ಎ ಯೂನಿಟ್ ಆಫ್ ಆಂಡ್ರೋಸಿಯಂ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಫ್ಲವರ್ ಅಂದ್ರೆ 4 ಆವೃತ್ತಿ ಅಂತ ಓದಿದ್ವಿ. ಮೊದಲನೇ ಆವೃತ್ತಿ ಕೇಲಿಕ್ಸ್, ಅದರಲ್ಲಿರೋ ಯೂನಿಟ್ ಸೆಪಲ್ಸ್. 2ನೇ ಆವೃತ್ತಿ ಕೊರೋಲಾ, ಅದರಲ್ಲಿರೋ ಯೂನಿಟ್ ಪೆಟಲ್. ನೆಕ್ಸ್ಟ್ 3ನೇ ಆವೃತ್ತಿ ಯಾವುದು? ನಾವು ಆಂಡ್ರೋಸಿಯಂ ಕಲಿತಾ ಇದೀವಿ. ಆಂಡ್ರೋಸಿಯಂಗೆ ಇನ್ನೊಂದು ಹೆಸರೇನು? ಮೇಲ್ ಪಾರ್ಟ್. ಕೆಲವು ಫ್ಲವರ್ ಅಲ್ಲಿ ಕೇಲಿಕ್ಸ್ ಇರುತ್ತೆ, ಕರೋಲಾ ಇರುತ್ತೆ, ಆಂಡ್ರೋಸಿಯಂ ಮುಗಿತ ಅಲ್ಲಿಗೆ. ಇಫ್ ದ ಫ್ಲವರ್ ಕಂಟೈನ್ಸ್ ಓನ್ಲಿ 3 ಓರಲ್ ಆರ್ ಇಫ್ ದ ಫ್ಲವರ್ ಈಸ್ ಮಿಸ್ಸಿಂಗ್ ಎನಿ ಓರಲ್. ಹೂ ಅಂತಂದ್ರೆ ಅದ್ರಲ್ಲಿ 4 ಆವೃತ್ತಿಗಳಿರ್ಬೇಕು, 4 ಪದರಗಳಿರ್ಬೇಕು. ಬರೀ 4 ಬಿಟ್ಟು 3 ಇತ್ತಪ್ಪ ಅಂದ್ರೆ ಅದನ್ನ ಇನ್ಕಂಪ್ಲೀಟ್ ಫ್ಲವರ್ ಅಂತ ಕರೀತಾರೆ. ಒಂದು ಫ್ಲವರ್ ನಲ್ಲಿ ಗಂಡು ಭಾಗ ಹೆಣ್ಣು ಭಾಗ ಎರಡೂ ಇತ್ತು ಅಂತ ಅಂದ್ರೆ ಅದಕ್ಕೆ ಬೈಸೆಕ್ಸುವಲ್ ಅಂತ ಕರೀತಾರೆ. ಫಸ್ಟ್ PUC ನಲ್ಲಿ ಓದಿದ್ರಿ ನೀವು. ಯಾವುದು? ಪ್ರಾಣಿಗಳಲ್ಲಾದ್ರೆ ಹರ್ಮೋಪ್ರೊಡೈಡ್ ಅಂತ ಕರಿತೀವಿ. ಅದ್ರಲ್ಲಿ 2 ಲಿಂಗಗಳಿರ್ತವೆ, ದ್ವಿಲಿಂಗಿಗಳು. ಓಕೆ, ಬರೀ ಮೇಲಿದ್ರೆ ಹಂಗಾದ್ರೆ? ಬರೀ ಮೇಲಷ್ಟೇ ಇದ್ರೆ ನಾವು ಅದನ್ನ ಸ್ಟಾಮಿನೇಟ್ ಫ್ಲವರ್, ಯೂನಿಸೆಕ್ಸುವಲ್ ಮೇಲ್ ಫ್ಲವರ್ ಅಂತ ಕರಿತೀವಿ. ಓಕೆ, ನಾವೀಗ ಮೈಕ್ರೋಸ್ಪೊರೋಜೆನಿಸಿಸ್ ಹೋದ್ವಿ, ಅದರ ಮುಂದಿನ ಭಾಗ. ಈಗ ನಾವು ಪೋಲನ್ ಗ್ರೈನ್ ನ ಡೆವಲಪ್ಮೆಂಟ್ ಬಗ್ಗೆ ಓದ್ಕೋಬೇಕು. ಪೋಲನ್ ಗ್ರೈನ್ ಡೆವಲಪ್ಮೆಂಟ್ ಅನ್ನ ನಮಗೆ ನೋಟ್ಸ್ ಕೊಟ್ಟಿಲ್ಲ. ನಾವೀಗ ಮೈಕ್ರೋಸ್ಪೊರೋಜೆನಿಸಿಸ್ ಫ್ಲೋ ಚಾರ್ಟ್ ಬರೀರಿ ಅಂತ 2 ಮಾರ್ಕ್ಸ್ ಕೇಳಿದ್ರೆ ಅವಾಗ ಏನ್ ಬರಿಬೇಕು? ಸ್ಪೋರೋಜಿನಸ್ ಸೆಲ್ಸ್, ದೇ ಪ್ರೊಡ್ಯೂಸ್ pollen mother cell. Pollen mother cell undergo meiosis and it produces pollen tetrad. Pollen tetrad produces pollen grain. 4 ಹೆಸರು: ಸ್ಪೋರೋಜಿನಸ್, ದೆನ್ ಪೋಲನ್ ಮದರ್ ಸೆಲ್, ಪೋಲನ್ ಟೆಟ್ರಾಡ್, ಪೋಲನ್ ಗ್ರೇನ್. ಈಗ ನನ್ನ ಹತ್ರ ಪೋಲನ್ ಗ್ರೇನ್ ಬಂದಿದೆ. ಆ ಪೋಲನ್ ಗ್ರೇನ್ ಹೆಂಗಿದೆ ಅಂತಂದ್ರೆ ಅಂಟ್ಕೊಂಡಿದೆ 4. ಅದಕ್ಕೆ ಯಾವುದು? ಟೆಟ್ರಾಡ್ ಆಗಿತ್ತು. ಇದು ಕ್ಯಾಲೇಸ್ ಎನ್ಸೈಮ್ ಬಂದ್ಮೇಲೆ ಅಥವಾ ಟೇಪಿಟಮ್ ಸಹಾಯ ಮಾಡಿದ್ಮೇಲೆ ಇದರಲ್ಲಿ 4 ಸೆಲ್ಗಳು ಸಪರೇಟ್ ಆಗ್ತವೆ. ಒಂದೇ ಒಂದ್ ಸೆಲ್ಗೆ ಏನಂತ ಬರ್ದಿರ್ಬೇಕು? 1 cell contains only 1 nucleus. ಇದನ್ನ ಯಾವಾಗ ಕೇಳ್ತಾರೆ? ರೈಟ್ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್ ಅಂಡ್ ಡೆವಲಪ್ಮೆಂಟ್ ಆಫ್ ಪೋಲನ್ ಗ್ರೈನ್ ಅಂತ ಕೇಳಿದರೆ, ಡೆವಲಪ್ಮೆಂಟ್ ಅಂತ ಪೋಲನ್ ಗ್ರೈನ್ ಥಿಯರಿನಲ್ಲಿ ಯಾವಾಗ್ಲೂ ಬಂದಿಲ್ಲ. ಮತ್ತೆ ಎಲ್ಲಿ ಕೇಳ್ತಾರೆ? ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ. ಈಗ ನನಗೆ 2 celled ಪೋಲನ್ ಗ್ರೈನ್ ಇದೆ ಅಂದ್ರೆ ಎಷ್ಟು ಮಿಯಾಸಿಸ್ ಎಷ್ಟು ಮೈಟಾಸಿಸ್ ಆಗಿದೆ? ಎಲ್ಲಿಂದ? ಪೋಲನ್ ಮದರ್ ಸೆಲ್ ಇಂದ. ಹೌ ಮೆನಿ ಮಿಯಾಸಿಸ್, ಹೌ ಮೆನಿ ಮೈಟಾಸಿಸ್ ಆರ್ ರಿಕ್ವೈರ್ಡ್ ಟು ಫಾರ್ಮ್ 2 celled ಪೋಲನ್ ಗ್ರೈನ್ ಫ್ರಮ್ ಪೋಲನ್ ಮದರ್ ಸೆಲ್ ಅಂತ ಕೇಳ್ತಾರೆ. ನನಗೆ ಅದು ಕರೆಕ್ಟ್ ಆಗಿ ಪಿಕ್ಚರ್ ಇರಬೇಕು. ಪೋಲನ್ ಮದರ್ ಸೆಲ್ ಅಂದ್ರೆ 1 ಮಿಯಾಸಿಸ್ ಆಗಿದೆ. ನೆಕ್ಸ್ಟ್ ಪೋಲನ್ ಮದರ್ ಸೆಲ್ ಇಂದ ನನಗೆ ಟೆಟ್ರಾಡ್ ಬಂದಿತ್ತು. ಟೆಟ್ರಾಡ್ ಇಂದ ನನಗೆ ಇವಾಗ ಏನ್ ಬಂತು? 1 cell. ಅಂದ್ರೆ ಪೋಲನ್ ಗ್ರೈನ್ ಒಂದನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಇದು ಮತ್ತೆ ಮೈಟಾಸಿಸ್ ಗೆ ಹೋದ್ರೆ ಅವಾಗ ನನಗೆ ಏನ್ ಸಿಗುತ್ತೆ ಅಂತಂದ್ರೆ ನನಗೆ ಅವಾಗ 2 ಸೆಲ್ಗಳು ಸಿಗ್ತವೆ. ಈ ಸೆಲ್ ಇದೇ ಪ್ರೋಸೆಸ್ ನ ಇವ್ರು ಇಲ್ಲಿ ಚಿತ್ರ ತೋರಿಸಿರೋದು. ಅರ್ಲಿಯರ್ ನ್ಯೂಕ್ಲಿಯಸ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಮಿಡಲ್. ನೆಕ್ಸ್ಟ್ nucleus will be slightly moving down towards lower side because of vacuole, and then it divides unequally. ಇದು ಈಕ್ವಲ್ ಆಗಿ ಡಿವೈಡ್ ಆಗಲ್ಲ, ಅನ್ಈಕ್ವಲ್ ಆಗಿ ಡಿವೈಡ್ ಆಗಲ್ಲ. ಅದಕ್ಕೆ ಏನಂತ ಕರೀತಾರೆ? ಎಸಿಮೆಟ್ರಿಕ್ ಸ್ಪಿಂಡಲ್, ಎಸಿಮೆಟ್ರಿಕ್ ಡಿವಿಷನ್. ಅಂದ್ರೆ ಇದು ಡಿವೈಡ್ ಆದ್ರೆ ನಮಗೆ 2 ಸೆಲ್ಗಳನ್ನ ಕೊಡುತ್ತೆ. ನೋಡ್ರಿ, ವ್ಯಾಕ್ಯೂಲ್ ಬರ್ದೆ ನಾನಿಲ್ಲಿ, ನ್ಯೂಕ್ಲಿಯಸ್ ಈ ಕಡೆ ಬಂತು, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಚಿತ್ರ. ನೆಕ್ಸ್ಟ್ ಇಲ್ಲಿಂದ ನಮಗೆ ವಿಶೇಷವಾಗಿ ಯಾವುದು ಗೊತ್ತಾಗಬೇಕು ಅಂತ ಅಂದ್ರೆ ನಮಗೆ ಇಲ್ಲಿ 2 ಸೆಲ್ ಅನ್ನ ತಯಾರು ಮಾಡುವಂತಹ ಸ್ಪಿಂಡಲ್ಸ್ ಬರ್ತವೆ. ಈ ಸ್ಪಿಂಡಲ್ಸ್ ಕೆಲಸ ಏನು? ದೇ ಡ್ರ್ಯಾಗ್ ಕ್ರೋಮೋಸೋಮ್. ನೆಕ್ಸ್ಟ್ ಈ ಕ್ರೋಮೋಸೋಮ್ ಅನ್ನ ಅದು ಎಳ್ಕೊಂಡು ಹೋಗುತ್ತೆ ಅಂತಂದ್ರೆ ಅದು ಏನ್ ತಯಾರು ಮಾಡುತ್ತೆ ಅಂತಂದ್ರೆ, ಸೊ ಲುಕ್ ಹಿಯರ್, ಇಟ್ ಪ್ರೊಡ್ಯೂಸಸ್ 2 ಸಪರೇಟ್. ಈಗ ಸರ್ಕಾರದವರು
ಅಂದ್ರೆ ಪಿ ಯು ಬೋರ್ಡ್ನವ್ರು ರಿಲೀಸ್ ಮಾಡಿರೋ ಮಾಡೆಲ್ ಪೇಪರ್ ಅಲ್ಲಿ ಈ ಕ್ವಶನ್ ಕೇಳಿದೆ. ಮೆನ್ಷನ್ ದಿ ಶೇಪ್ ಆಫ್ ದ ಸೆಲ್. ಅವಾಗ ನಾವಿನ್ನೇನ್ ಬರಿಬೇಕು? ಒನ್ ಈಸ್ ಲಾರ್ಜ್, ಇಟ್ ಹ್ಯಾಸ್ irregular shaped nucleus. Another one is generative cell. ಒಂದು ಜನರೇಟಿವ್, ಇನ್ನೊಂದು ವೆಜಿಟೇಟಿವ್. ಹಂಗಾರೆ ದೊಡ್ಡ ಸೆಲ್ ಏನಾಗಿ ಬೆಳೆಯುತ್ತೆ? ದ ಲಾರ್ಜ್ ಸೆಲ್ ಡೆವಲಪ್ಸ್ ಇಂಟು ಪೋಲನ್ ಟ್ಯೂಬ್. ಸ್ಮಾಲ್ ಸೆಲ್ ದಟ್ ಗಿವ್ ರೈಸ್ ಟು ಮೇಲ್ ಗ್ಯಾಮೆಟ್ಸ್. ಎರಡನೇದು ಮೇಲ್ ಗ್ಯಾಮೆಟ್ ಕೊಡುತ್ತೆ, ಮೊದಲನೇದು ಏನ್ ಕೊಡುತ್ತೆ? ಅದು ವೆಜಿಟೇಟಿವ್ ಸೆಲ್, ಅದರಿಂದ ಪೋಲನ್ ಟ್ಯೂಬ್ ಬೆಳೆಯುತ್ತೆ. ಓಕೆ, ಇವಾಗ ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿ. ಎಷ್ಟು ಮಿಯಾಸಿಸ್ ಎಷ್ಟು ಮೈಟಾಸಿಸ್ ಬೇಕು ಸರ್? ಟೂ ಸೆಲ್ಡ್ ಪೋಲನ್ ಗ್ರೈನ್ ಬರ್ಬೇಕಪ್ಪ ಅಂತಂದ್ರೆ ಒಂದು ಮಿಯಾಸಿಸ್, ಅದಾದ್ಮೇಲೆ ಒಂದು ಮೈಟಾಸಿಸ್ ಸಾಕು. ಓಕೆ, ನೆಕ್ಸ್ಟ್ ತ್ರೀ ಸೆಲ್ಡ್ ಪೋಲನ್ ಗ್ರೈನ್ ಏನಾದ್ರು ರಿಲೀಸ್ ಆದ್ರೆ, ತ್ರೀ ಸೆಲ್ಡ್ ಪೋಲನ್ ಗ್ರೈನ್ ಅಂದ್ರೆ ಎಷ್ಟು? ದ 40% ಆಫ್ ದ ಆಂಜಿಯೋಸ್ಪರ್ಮ್ ದೇ ಶೆಡ್ ಪೋಲನ್ ಗ್ರೈನ್ ವಿತ್ ತ್ರೀ ಸೆಲ್ಡ್ ಸ್ಟೇಜ್. ಮೆಜಾರಿಟಿ ಆಫ್ ದ ಆಂಜಿಯೋಸ್ಪರ್ಮ್ ಅಂದ್ರೆ ಹೆಚ್ಚಿನ ಸಸ್ಯಗಳು ಎರಡು ಕೋಶಗಳಿರ್ತಕ್ಕಂಥ ಪೋಲನ್ ಗ್ರೈನ್ ನ ಕೆಳಗಡೆ ಬೀಳಿಸ್ತವೆ ಅನ್ನಕ್ಕೆ ಶೆಡ್ ಅಂತ ವರ್ಡ್. ಓಕೆ, ನೆನ್ಪಿಟ್ಕೊಳ್ರಿ. ದ 60% ಆಫ್ ದ ಆಂಜಿಯೋಸ್ಪರ್ಮ್ ಪ್ಲಾಂಟ್ಸ್ ದೇ ಶೆಡ್ ಪೋಲನ್ ಗ್ರೈನ್ ವಿತ್ ಟೂ ಸೆಲ್ಡ್ ಸ್ಟೇಜ್. ಓಕೆ, ನೆಕ್ಸ್ಟ್ ಸಾಕು, ಇವಾಗ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನಾನು ಮೈಕ್ರೋಸ್ಪೊರೋಜೆನಿಸಿಸ್ಗೆ ಹೋಗಿದ್ದೆ, ಅದಾದ್ಮೇಲೆ ಪೋಲನ್ ಗ್ರೈನ್ ಸ್ಟ್ರಕ್ಚರಿಗೆ ಹೋಗ್ಬೇಕು. ಇವಾಗ ಪೋಲನ್ ಗ್ರೈನ್ ಅಂದ್ರೆ ಗೊತ್ತಾಯ್ತು ನನಗೆ. ಮೆಜಾರಿಟಿ ಆಫ್ ದ ಪ್ಲಾಂಟ್ ಅಲ್ಲಿ ಎಷ್ಟು ಸೆಲ್ ಇದಾವೆ? ಎರಡು ಸೆಲ್. ಸರಿ, ಹಾಗಾದ್ರೆ ಎರಡು ಸೆಲ್ ಇರತಕ್ಕಂತ ಪೋಲನ್ ಗ್ರೈನ್ ನ ಸ್ಟ್ರಕ್ಚರ್ ನೋಡೋಣ. ಪೋಲನ್ ಗ್ರೈನ್ ಮೇಲೆ ಏನೇನ್ ಕ್ವಶನ್ ಹೆಚ್ಚು ಸಲಿ ಕೇಳಿರ್ತಕ್ಕಂತ ಪ್ರಶ್ನೆ, ಪೋಲನ್ ಗ್ರೈನ್ ಅಲ್ಲಿ ಎಷ್ಟು ವಾಲ್ ಇದಾವೆ? ಹೌ ಮೆನಿ ವಾಲ್ಸ್ ಆರ್ ದೇರ್? ದ ಪೋಲನ್ ಗ್ರೈನ್ ಹ್ಯಾಸ್ ಗಾಟ್ ಟೂ ವಾಲ್. ಯಾವ್ದ್ಯಾವ್ದು ವಾಲು? ಪೋಲನ್ ಗ್ರೈನ್ ಹ್ಯಾಸ್ ಗಾಟ್ ಟೂ ವಾಲ್. ಔಟರ್ ವಾಲ್ ಹೆಸರು ಹೇಳ್ರಿ. ಸೇಮ್ ಕ್ವಶನ್ ಮತ್ತೆ ಲ್ಯಾಬ್ ಅಲ್ಲಿ ಇರೋದ್ರಿಂದ ಅಲ್ಲಿ ಕಲಿತೀರಾ, ಹೆಚ್ಚು ಪರ್ಫೆಕ್ಟ್ ಆಗ್ತೀರಾ. ನನ್ನ ಕೆಲಸ ಏನು? ಇವತ್ತೇ ನೀವು ಈ ಚಾಪ್ಟರ್ ನ ಟೆಕ್ಸ್ಟ್ ಬುಕ್ ನೋಡಿ ಪರ್ಫೆಕ್ಟ್ ಆಗ್ಬಿಡ್ಬೇಕು. ನಾಳೆ ಬರುವಂತ ಸುಮಾರು ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಕ್ ರೆಡಿ ಇರ್ಬೇಕು. ಏನು ಪ್ರಶ್ನೆ? ಪೋಲನ್ ಗ್ರೈನ್ ಹ್ಯಾಸ್ ಗಾಟ್ ಹೌ ಮೆನಿ ವಾಲ್ಸ್? ಟೂ ವಾಲ್. ಔಟರ್ ವಾಲ್ ಹೆಸರು ಹೇಳ್ರಿ. ಔಟರ್ ವಾಲ್ ಇಸ್ ಕಾಲ್ಡ್ ಎಕ್ಸೈನ್. ಹೊರಗಡೆ ಇರೋದು ಯಾವುದು? ಎಕ್ಸೈನ್. ಎಕ್ಸೈನ್ ಈಸ್ ಡೆಪಾಸಿಟೆಡ್ ವಿತ್ ಲಾಟ್ ಆಫ್ ಟೆಕ್ಸ್ಚರ್. ಒಂದೊಂದ್ಸಲ ತೆಳ್ಳಗೆ ಡೆಪಾಸಿಟ್ ಆಗಿರುತ್ತೆ, ಒಂದೊಂದ್ಸಲ ತುಂಬಾ ದಪ್ಪ ಡೆಪಾಸಿಟ್ ಆಗಿರುತ್ತೆ, ಒಂದೊಂದ್ಸಲ ಕೋನ್ ಸ್ಟ್ರಕ್ಚರ್ ಡೆಪಾಸಿಟ್ ಆಗಿರುತ್ತೆ. ಇಟ್ ಹ್ಯಾಸ್ ಗಾಟ್ ವೇರಿಡ್ ಆರ್ಕಿಟೆಕ್ಚರ್, ಅಂದ್ರೆ ವಿಶೇಷ ರೀತಿಯಲ್ಲಿ ಅದೇನಾಗಿರುತ್ತೆ? ಡೆಪಾಸಿಟ್ ಆಗಿರುತ್ತೆ. ಸರಿ, ಹಾಗಾದ್ರೆ ಈಗ ಪೋಲನ್ ಗ್ರೈನ್ ವಾಲ್ ಅಷ್ಟೇ ನೋಡ್ತಾ ಇದೀವಿ. ಯಾವುದು? ಪೋಲನ್ ಗ್ರೈನ್ ಅಲ್ಲಿ ನಾವು ಒಳಗಡೆ ವಾಲ್ಗೆ ಏನಂತ ಕರಿತೀವಿ? ದ ಇನ್ನರ್ ವಾಲ್ ಈಸ್ ಕಾಲ್ಡ್ ಇಂಟೈನ್. ಇಂಟೈನ್ ಅಲ್ಲಿ ಏನ್ ಕೆಮಿಕಲ್ ಇರುತ್ತೆ ಅಂತ ಕೇಳಿದ್ರೆ, ಇಂಟೈನ್ ಈಸ್ ಮೇಡ್ ಅಪ್ ಆಫ್ ಪೆಕ್ಟಿನ್ ಆಸ್ ವೆಲ್ ಆಸ್ ಸೆಲ್ಯುಲೋಸ್. ಪೆಕ್ಟೋಸೆಲ್ಯುಲೋಸಿಕ್ ವಾಲ್ ಆಯ್ತು. ಹಂಗಾದ್ರೆ ಇವಾಗ ಇಂಟೈನ್ ಆಯ್ತು. ಎಕ್ಸೈನ್, ವೆದರ್ ಇಟ್ ಈಸ್ ಕಂಟಿನ್ಯೂಸ್ ಆರ್ ಡಿಸ್ಕಂಟಿನ್ಯೂಸ್? ಎಕ್ಸೈನ್ ಈಸ್ ಪ್ರೆಸೆಂಟ್, ಓಕೆ, ಇನ್ ಡಿಸ್ಕಂಟಿನ್ಯೂಸ್ ಮ್ಯಾನರ್. ಮತ್ತೆ ಹಂಗಾರೆ ಎಲ್ಲೆಲ್ಲಿ ಅದು ಜಾಗ ಬಿಟ್ಟಿದೆ, ದ ಏರಿಯಾ ವೇರ್ ಎಕ್ಸೈನ್ ಈಸ್ ಅಬ್ಸೆಂಟ್, ದಟ್ ರೀಸನ್ಸ್ ಆರ್ ಕಾಲ್ಡ್ ಜರ್ಮ್ ಪೋರ್. ಏನು ಜರ್ಮ್ ಪೋರ್ ಅಂದ್ರೆ? ದೀಸ್ ಆರ್ ದಿ ಪಾರ್ಟ್ಸ್ ಆಫ್ ಪೋಲನ್ ಗ್ರೈನ್ ವೇರ್ ಎಕ್ಸೈನ್ ಈಸ್ ಅಬ್ಸೆಂಟ್, ಥ್ರೂ ವಿಚ್ ಪೋಲನ್ ಟ್ಯೂಬ್ ಎಮರ್ಜಸ್. ನಿಮಗೆ ಇಲ್ಲಿ ನೆಕ್ಸ್ಟ್ ಪೇಜ್ಗಳಲ್ಲಿ ಕೊಟ್ಟಿದ್ದಾರೆ. ನೀವು ಲ್ಯಾಬ್ ಅಲ್ಲಿ ಪೋಲನ್ ಗ್ರೈನ್ ನ ತಗೊಂಡು ಅದನ್ನ ಜರ್ಮಿನೇಟ್ ಆಗಂಗ್ ಮಾಡ್ಬೋದು. ಯಾವ ರೀತಿ ಜರ್ಮಿನೇಟ್ ಆಗಂಗ್ ಮಾಡ್ಬೋದು? ಟೇಕ್ ಎ ಸ್ಲೈಡ್, put a drop of 10% sugar solution ಅಂತ ಕೊಟ್ಟಿದ್ದಾರೆ. Then dust a pollen grain. After few minutes you will observe the development of pollen tube ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದು ಏನಕ್ಕೋಸ್ಕರ ಇದೆ ಅಂತಂದ್ರೆ, ಈ ಜರ್ಮ್ ಪೋರ್ ಇಂದ ನಮಗೆ ಇಲ್ಲಿ ಟ್ಯೂಬ್ ಬೆಳೆಯುತ್ತೆ. ಯಾವ ಟ್ಯೂಬು? ಪೋಲನ್ ಟ್ಯೂಬ್. ಹಂಗಾರೆ ಪೋಲನ್ ಟ್ಯೂಬ್ ಆಗಿ ಬೆಳೆದಿದ್ದು ಯಾವ ಕೋಶ ಅಂತ ಕೇಳಿದ್ರೆ, ದ ಪಾರ್ಟ್ ಆಫ್ pollen grain that has developed into pollen tube is nothing but vegetative cell. ವೆಜಿಟೇಟಿವ್ ಸೆಲ್ ಕೆಲಸ ಏನು? ಪೋಲನ್ ಟ್ಯೂಬ್ ತಯಾರು ಮಾಡಿ. ಸರ್ ಹಂಗಾರೆ ಇಲ್ಲಿದ್ರ ನ್ಯೂಕ್ಲಿಯಸ್ ಎಲ್ಲೋಯ್ತು ಅಂತ ಕೇಳಿದ್ರೆ, ದ ನ್ಯೂಕ್ಲಿಯಸ್ ಡಿಜನರೇಟ್ ಆಫ್ಟರ್ ಫಾರ್ಮೇಶನ್ ಆಫ್ ಪೋಲನ್ ಟ್ಯೂಬ್. ನೆಕ್ಸ್ಟ್ ಜನರೇಟಿವ್ ಸೆಲ್, ಇಟ್ ಅಂಡರ್ಗೋ ಮೈಟಾಸಿಸ್ ಟು ಪ್ರೊಡ್ಯೂಸ್
It undergo mitosis to produce two male gamete, one and second. ಇವಾಗ ಹೇಳ್ರಿ, ಹೌ ಮೆನಿ ಮಿಯಾಸಿಸ್, ಹೌ ಮೆನಿ ಮೈಟಾಸಿಸ್ ಆರ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ಟೂ ಮೇಲ್ ಗ್ಯಾಮಿಟ್ ಫ್ರಮ್ ಪೋಲನ್ ಮದರ್ ಸೆಲ್ ಅಂತ ಕೇಳಿದ್ರೆ, ಅವಾಗ ನೀವೇನಂತ ಹೇಳ್ಬೇಕು, ಸರ್ ಒಂದು ಮಿಯಾಸಿಸ್ ಆದ್ರೆ ಪೋಲನ್ ಏನ್ ಬರ್ತವೆ, ಒಂದ್ ಸೆಲ್ ಇದ್ದಿದ್ದು ಎರಡ್ ಸೆಲ್ ಆಗ್ಬೇಕು ಅಂದ್ರೆ ಒಂದ್ ಮೈಟಾಸಿಸ್, ಆ ಎರಡ್ ಸೆಲ್ ಅಲ್ಲಿ ಜನರೇಟಿವ್ ಸೆಲ್ ಮತ್ತೆ ಡಿವೈಡ್ ಆಗಿ ಎರಡು ಗ್ಯಾಮಿಟ್ ಬರ್ಬೇಕಪ್ಪ ಅಂದ್ರೆ ಇನ್ನೊಂದು ಮೈಟಾಸಿಸ್. ದಟ್ ಮೀನ್ಸ್ ಟು ಪ್ರೊಡ್ಯೂಸ್ two male gamete, two mitosis and one meiosis is required. Hope you are confined with this topic. The structure ಕೇಳಿದ್ರೆ, ಚಿತ್ರ ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾರೆ. ಏನೇನು ಚಿತ್ರದಲ್ಲಿ ಲೇಬಲ್? ಎರಡೇ ಲೇಬಲ್. ಯಾವ್ದು? ಮೆನ್ಷನ್ ದಿ ನೇಮ್ ಆಫ್ ಸೆಲ್. ದ ಲಾರ್ಜರ್ ಸೆಲ್ ವಿಲ್ ಬಿ ವೆಜಿಟೇಟಿವ್ ಸೆಲ್, ದೆನ್ ಸ್ಮಾಲರ್ ಸೆಲ್ ಜನರೇಟಿವ್ ಸೆಲ್. ಓಕೆ, ನೆಕ್ಸ್ಟ್ ಪಾರ್ಟ್. Okay, after learning pollen grain, what are the positive and negative aspects of pollen grain? Remember, pollen grains are widely used as food because it is highly nourishing material. ಆಹಾರವಾಗಿ ಉಪಯೋಗಿಸ್ತಾರೆ. ಚಿಕ್ಕ ಮಕ್ಕಳಿಗೆ ಅದನ್ನ ಗುಳಿಗೆಗಳ ರೂಪದಲ್ಲಿ ಕೊಡ್ತಾರೆ, used as tablet, and it is widely used for horses or athletes as it increases performance. ಇದು ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರ್ಕೊಂಡಿದೆ. ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಒಳ್ಳೆ ಪೋಷಕಾಂಶವಾಗಿ ಯೂಸ್ ಮಾಡ್ತಾರೆ. ಓಕೆ, ಆಹಾರ ಪೊಟ್ಟಣಗಳಲ್ಲಿ ಇವನ್ನ ಉಪಯೋಗಿಸ್ತಾರೆ. ನೆಕ್ಸ್ಟ್ ಎರಡನೇದು, ಪೋಲನ್ ಗ್ರೈನ್ ಇಂದ ತೊಂದರೆ ಏನಂಗಾದ್ರೆ, ಸಮ್ ಪೋಲನ್ ಗ್ರೈನ್ಸ್ ಆಫ್ ಮೊನೊಕಾಟ್ ಸಚ್ ಆಸ್ ಈ ಆಸ್ಟ್ರೇಸಿ, ಗ್ರಾಮಿನೇಸಿ, ಗ್ರಾಸ್ ಫ್ಯಾಮಿಲಿ, ದೇ ಇಂಡ್ಯೂಸ್ ದ ಡೆಪಾಸಿಷನ್ ಆಫ್ ಪೋಲನ್ ಗ್ರೈನ್ ಇನ್ ದ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂಡ್ ಇಟ್ ಕಾಸಸ್ ಅಲರ್ಜಿ. ಇವಾಗ ನಿಮಗೆ ಹಳ್ಳಿಗಳಲ್ಲಿ ಮೂಡ್ಗಾಳಿ ಅಂತ ಹೇಳ್ತಾರೆ. ಒಂದ್ಸಲ ಈ ಪೊಡವಣ ದಿಕ್ಕಿಂದ ಬರ್ತಾ ಇರುತ್ತೆ ಗಾಳಿ, ಇದ್ದಕ್ಕಿದ್ದಂಗೆ ಈ ಕಡೆಯಿಂದ ಗಾಳಿ ಬರಕ್ ಶುರು ಆಯ್ತಪ್ಪ ಅಂದ್ರೆ ಅಲ್ಲಿ ನೆಲದ ಮೇಲಿರೋ ಬಿದ್ದಿರೋ ಪೋಲನ್ಸ್ ಎಲ್ಲ ನಮ್ಮ ಮೇಲ್ ಬರುತ್ತೆ. ಮನೇಲಿ ಹೇಳ್ತಿರ್ತಾರೆ ವ್ಯಾಸ್ಲಿನ್ ಹಚ್ಚ್ರಿ, ಹಿಂಗೆಲ್ಲ ಚರ್ಮ ಎಲ್ಲ ಒಡೆಯುತ್ತೆ. ಆ ಪೋಲನ್ಸ್ ಎಲ್ಲ ಡೆಪಾಸಿಟ್ ಆಗೋದ್ರಿಂದ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಅಲರ್ಜಿ ಬರುತ್ತೆ. ಹೇ ಫೀವರ್ ಅಂತ ಕರೀತಾರೆ ಅದನ್ನ. ಓಕೆ, ನೆಕ್ಸ್ಟ್ ಪೋಲನ್ ಗ್ರೈನ್ ಹಂಗಾರೆ ಅತಿ ಅವಶ್ಯಕವಾಗಿದ್ದಾವೆ. ಕೆಲವರಿಗೆ ಒಳ್ಳೆ ಕಲರ್ ಇರೋ ಮಾವಿನ ಹಣ್ಣು ಇಷ್ಟ, ಅವರು ಹೊಲದಲ್ಲಿ ಈ ಕಲರ್ ಚೆನ್ನಾಗಿಲ್ದೇ ಇರುತ್ತೆ, ಇನ್ನೊಂದು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಟೇಸ್ಟು ಚೆನ್ನಾಗಿರ್ಬೇಕು, ಕಲರ್ ಚೆನ್ನಾಗಿರ್ಬೇಕು, ಎರಡನ್ನೂ ಒಟ್ಟಿಗೆ ನಾವು ಬೆಳಿಬೇಕು ಅಂತಂದ್ರೆ ಅದು ಎಲ್ಲಿ ಚೆನ್ನಾಗಿ ಟೇಸ್ಟ್ ಇರುತ್ತೋ ಅಲ್ಲಿಂದ ಪೋಲನ್ ಗ್ರೈನ್ ತರಬೇಕು. ಅಥವಾ ಇವ್ರ ಹತ್ರ ಒಳ್ಳೆ ಟೇಸ್ಟಿ ಫ್ರೂಟ್ ಕೊಡೋಂಥ ಗಿಡಗಳಿದ್ರೆ ಇವ್ರೇನ್ ಮಾಡ್ಬೇಕು, ಕಲರ್ ಚೆನ್ನಾಗಿರ್ತಕ್ಕಂಥ ಗಿಡಗಳಿಂದ ಪೋಲನ್ ತರಬೇಕು. ದಟ್ ಮೀನ್ಸ್ pollen grains are preserved. Pollen grains can be stored for crop breeding program. ಈ ಪೋಲನ್ಸ್ ನಾವು ಸೀಡ್ಗಳನ್ನ ಹೆಂಗೆ ತೆಗೆದಿರ್ತಾರೆ ಸೀಡ್ ಬ್ಯಾಂಕ್ ಅಲ್ಲಿ, ಆ ತರ ಪ್ರಿಸರ್ವ್ ಮಾಡೋದು. ಪ್ರಿಸರ್ವ್ ಮಾಡೋದಕ್ಕೆ ಏನಂತ ಕರೀತಾರೆ? ಪ್ರಿಸರ್ವೇಷನ್ ಆಫ್ ಪೋಲನ್ಸ್ ಆರ್ ಸೀಡ್ ಬೈ ಯೂಸಿಂಗ್ ಲಿಕ್ವಿಡ್ ನೈಟ್ರೋಜನ್ ಫಾರ್ ಅಬೌಟ್ 196 ಡಿಗ್ರಿ ಸೆಂಟಿಗ್ರೇಡ್ ಈಸ್ ಕಾಲ್ಡ್ ಕ್ರಯೋ ಪ್ರಿಸರ್ವೇಷನ್. ಕ್ರಯೋ ಪ್ರಿಸರ್ವೇಷನ್ ಅನ್ನೋ ವರ್ಡ್ ನಿಮಗೆ ಬಯೋಡೈವರ್ಸಿಟಿ ಪಾಠದಲ್ಲಿದೆ. ಆಯ್ತು, ಈಗ ನೆಕ್ಸ್ಟ್ ಈಗ ಹೆಂಗೆ ನಾವು ಆಂತರ್ನ ಕಲ್ತ್ವಿ ಅದೇ ತರ ಚಿಕ್ಕ ಸಮಯದಲ್ಲಿ ಈಗ ನಾವು ಮೆಗಾಸ್ಪೊರಾಂಜಿಯಂನು ಕಲಿಬೇಕು. ಈಗ ಮತ್ತೆ ಹೇಳಿ, ಕೇಲಿಕ್ಸ್ ಫಸ್ಟ್ ಓರಲ್, ಕರೋಲಾ ಸೆಕೆಂಡ್ ಓರಲ್, ಆಂಡ್ರಶಿಯಮ್ ಥರ್ಡ್ ಓರಲ್, ಲಾಸ್ಟ್ ಓರಲ್ ಈಸ್ ಓವರಿ. ಓವರಿ ಹಂಗಾರೆ ನಾವು ಓವರಿ ಅಂದ ತಕ್ಷಣ ಅದರಲ್ಲಿ ಇರ್ತಕ್ಕಂಥ ಯೂನಿಟ್ ನ ನೋಡ್ಕೋಬೇಕು. ಓವರಿನಲ್ಲಿರುವಂತ ಯೂನಿಟ್ಸ್ ಗಳಿಗೆ ನಾವೇನಂತ ಕರಿತೀವಿ? ಪಿಸ್ಟಿಲ್. ಪಿಸ್ಟಿಲ್ ಅಲ್ಲಿ ಏನೇನಿದೆ? ಅಂಡಾಶಯ, ಅಂಡಾಣು ನಳಿಕೆ, ಶಲಾಕಾಗ್ರ, ಸ್ಟಿಗ್ಮಾ, ಸ್ಟೈಲ್, ovary. Okay, again, if we take a section of ovary, we can see a small chambers. These chamber along with the style and stigma, they are called carpels. The carpels may be fused or free. ಇಲ್ಲಿ ಎರಡು ಚಿತ್ರ ಕೊಟ್ಟಿದ್ದಾರೆ. ಓವರಿ ಒಳಗಡೆ ನಮಗೆ ಕಾರ್ಪೆಲ್ಸ್ ಏನಾದರೂ ಫ್ರೀ ಆಗಿತ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ? ಪಾಲಿಕಾರ್ಪೆಲರಿ. ಎಕ್ಸಾಂಪಲ್ ಫಾರ್ ಪಾಲಿಕಾರ್ಪೆಲರಿ ಈಸ್ ಮೈಕಿಲಿಯ ಚಂಪಕ, ಸಂಪಿಗೆ ಹೂವನ್ನ ನಾವು ಉದಾಹರಣೆ ಕೊಡ್ಬೋದು. ಈ ಫೋಟೋ ಕೊಟ್ರೆ ನೀವು ಇದು ಯಾವ್ದಕ್ಕೆ? ಮಲ್ಟಿ ಕಾರ್ಪೆಲರಿ ಅಂಡ್ ಪಾಲಿಕಾರ್ಪೆಲರಿ. ಇಲ್ಲಿ ಕಾರ್ಪೆಲ್ಸ್ ಎಲ್ಲ ಕುಡ್ಕೊಂಡಿದೆ. ಇದು ಯಾವ್ದಿದು? ಪೆಪಾವರ್. ಪೆಪಾವರ್ ಅಂತಂದ್ರೆ ನಮಗೆ ಯಾವ್ದು ಡ್ರಗ್ಸ್ ಚಾಪ್ಟರ್ ಅಲ್ಲಿ ಬರುತ್ತೆ ನೋಡ್ರಿ, ಹೋಫಿಯಾಡ್ಸ್ ತಯಾರು ಮಾಡ್ತಾರೆ, ಪೆಪಾವರ್ ಸಾಮ್ನಿಫೆರಮ್. ಅಲ್ಲಿ ಇದೇನ್ ಮಾಡುತ್ತೆ? ಸೊ ನಮಗೆ ಇದರಲ್ಲಿರೋ ನಾವು ಲೇಟೆಕ್ಸ್ ನ ಯೂಸ್ ಮಾಡ್ತೀವಿ, ಡ್ರಗ್ಸ್ ತಯಾರು ಮಾಡ್ತೀವಿ. ಅಥವಾ ನೀವು ಗಸಗಸೆ ಗಿಡನ ನೆನ್ಪಿಸ್ಕೊಳ್ರಿ. ಸೊ ಅದರಲ್ಲಿ ಕಾರ್ಪೆಲ್ಸ್ ಏನಾಗಿದೆ? ಕೂಡಿದೆ.
ಓಕೆ, ಎಕ್ಸಾಂಪಲ್ ಈ ಫೋಟೋ ಕೊಟ್ರೆ ನೀವು ಹೇಳಕ್ ಬರ್ಬೇಕು ಯಾವ್ದಿದು ಮಲ್ಟಿಕಾರ್ಪುಲರಿ ಸಿಂಕಾರ್ಪ್, ಇದು ಮಲ್ಟಿಕಾರ್ಪುಲರಿ ಅಂಡ್ ಅಪೋಕಾರ್ಪಸ್. ಈಗ ಅಂಡಕಗಳ ಒಳಗಡೆ ಫೀಮೇಲ್ ಗೆಮಿಟೋಫೈಟ್ ತಯಾರು ಮಾಡುವಂತ ರಚನೆಗಳಿದಾವೆ. ಓಕೆ, ಮೇಲ್ ಗ್ಯಾಮಿಟಿಗಾದ್ರೆ ಏನ್ ಓದಿದ್ವಿ? ಮೇಲ್ ಗ್ಯಾಮಿಟ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ಮೈಕ್ರೋಸ್ಪೊರೆಂಜಿಯಂ ಪ್ರೆಸೆಂಟ್ ಇನ್ ಆಂಥರ್. ಫಿಮೇಲ್ ಗ್ಯಾಮಿಟೋಫೈಟ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಓವ್ಯೂಲ್ಸ್ ಆಫ್ ಓವರಿ. ಈಗ ಒಂದು ಓವ್ಯೂಲ್ ನ ಚಿತ್ರ ನೀವು ಕಲೀರಿ, ಎಕ್ಸಾಮ್ ನಲ್ಲಿ ಇದನ್ನ ಬರೀಲಿಕ್ಕೆ ನಿಮ್ಗೆ ಗೊತ್ತಾಗ್ಬೇಕು. ಸೊ ಇದರಲ್ಲಿ 5 ಮಾರ್ಕ್ಸ್ ಕೇಳಿದ್ರೆ ಒಂದು ಲೇಬಲ್, ಅದಾದ್ಮೇಲೆ ಎಲ್ಲದ್ರದ್ದು ಫಂಕ್ಷನ್ ಬರೀಲಿಕ್ಕೆ ನಿಮ್ಗೆ ಬರಬೇಕು. ನೋಡಿ ಇಲ್ಲಿ ನಾನು ಒಂದ್ಸಲ ಬರಿತೀನಿ. Consider stock of the ovule that helps in supply of food and water. ನೀರು ಮತ್ತೆ ಆಹಾರ ಸರಬರಾಜು ಮಾಡಕ್ಕೆ ಒಂದು ಸ್ಟಾಕ್ ಇರುತ್ತೆ. ಸ್ಟಾಕ್ ಆಫ್ ದಿ ಓವ್ಯೂಲ್ is called funicle. Next, funicle joins at ovule by means of hilum. ಎಲ್ಲಿ ಅಂಟ್ಕೊಂಡಿರುತ್ತೆ? ಹೈಲಮಿಗೆ ಅಂಟ್ಕೊಂಡಿರುತ್ತೆ. ಕಂಟಿನ್ಯೂಡ್ ಪಾರ್ಟ್ ಆಫ್ ದಿ ಫ್ಯೂನಿಕಲ್ ಹೇಳ್ರಿ ಅಂದ್ರೆ ಫಸ್ಟ್ ಪೀಸಿನಲ್ಲಿದೆ. ನೀವು ನೆನಪಿರ್ಬೋದು, ನಿಮ್ ಮನೇಲಿ ಇಚ್ಗೋರೆ ಕಾಳು ಅಂತ ಮಾಡ್ತಾರೆ. ಆ ಸಿಪ್ಪೆನ ತೆಗಿಯಕ್ಕೆ ಅಲ್ಲಿ ಒಂಥರ ಸ್ಟೆಪ್ಲರ್ ತರ ಇರುತ್ತೆ, ಬಿಳಿ ಕಲರ್. ಆ ಬಿಳಿ ಕಲರ್ ಹಿಂಗ್ ತೆಗೆದ್ರೆ ಸಾಕು, ಆ ಸಿಪ್ಪೆ ಹೊರಗೆ ಬರುತ್ತೆ. ಹಂಗಾರೆ ಸಿಪ್ಪೆ ಯಾವ್ದ್ರಿಂದ ಆಗಿರುತ್ತೆ? ಈ ಓವ್ಯೂಲ್ ನಲ್ಲಿರೋ ಇಂಟಿಗ್ಯುಮೆಂಟ್ ಗಳಿಂದ ಆಗಿರುತ್ತೆ. ಹಂಗಾದ್ರೆ ಈ ಹೈಲಮ್ ಇದೆಯಲ್ಲ, ಅಲ್ಲಿಗೆ ಅಂಟ್ಕೊಂಡಿದ್ದು ಹಿಂಗ್ ಕಂಟಿನ್ಯೂ ಆಯ್ತಪ್ಪ ಅಂದ್ರೆ ಅದಕ್ಕೆ ರಾಫೆ ಅಂತ ಕರೀತಾರೆ. ಫ್ಯೂನಿಕಲ್ ಸ್ಟಾಕ್, hilum junction between funicle and ovule. Next, continued part is called raphe. Raphe will be clearly observed in seed. Okay, next, outer integument forms seed coat during maturity and it has got nutritive material. ಇದು ಆಹಾರವನ್ನ ಸರಬರಾಜು ಮಾಡುವಂತಹ ವಸ್ತುಗಳನ್ನ ಹೊಂದಿದೆ. ಇದು ಯಾವ್ದಕ್ಕೆ ಆಹಾರ ಕೊಡ್ತಾ ಇರುತ್ತೆ ಅಂತಂದ್ರೆ ಎಂಬ್ರಿಯೋ ಸ್ಯಾಕಿಗೆ ಕೊಡ್ತಾ ಇರುತ್ತೆ. ಎಂಬ್ರಿಯೋ ಸ್ಯಾಕ್ ಅಂದ್ರೆ ಏನಂದ್ರೆ, ಎಂಬ್ರಿಯೋ ಸ್ಯಾಕ್ ಇಸ್ ದ ಸ್ಟ್ರಕ್ಚರ್ ದಟ್ ಬಿಯರ್ಸ್ ಫೀಮೇಲ್ ಗ್ಯಾಮೆಟ್. ಇನ್ನೊಂದ್ಸಲ ಹೇಳಿ, ಮೇಲ್ ಗ್ಯಾಮೆಟೋಫೈಟ್ ಅಂದ್ರೆ ಯಾವುದು? ಮೇಲ್ ಗ್ಯಾಮೆಟ್ ಕಂಟೈನಿಂಗ್ ಸ್ಟ್ರಕ್ಚರ್ ಇಸ್ ಪೋಲನ್ ಗ್ರೇನ್, ಫೀಮೇಲ್ ಗ್ಯಾಮೆಟ್ ಕಂಟೈನಿಂಗ್ ಸ್ಟ್ರಕ್ಚರ್ ಇಸ್ ಎಂಬ್ರಿಯೋ ಸ್ಯಾಕ್. ಈಗ ನಾವು ಈ ಎಂಬ್ರಿಯೋ ಸ್ಯಾಕ್ ಹೇಗೆ ತಯಾರಾಗುತ್ತೆ, ಎಂಬ್ರಿಯೋ ಸ್ಯಾಕ್ ಇಂದ ನಮಗೆ ಲಾಭ ಏನು ನೋಡೋಣ ಒಂದೊಂದೇ. ಇವಾಗ ಎಂಬ್ರಿಯೋ ಸ್ಯಾಕ್ ಹೆಂಗ್ ತಯಾರಾಯ್ತು ಅಂತ ನೋಡೋದಕ್ಕೆ ನಮಗೆ ಯಾವ್ದು ಸ್ಟ್ರಕ್ಚರು? ಅಲ್ಲಿ ಮೈಕ್ರೋಸ್ಪೊರೋಜೆನಿಸಿಸ್ ಅಂತ ಓದಿದ್ರಿ, ಇಲ್ಲೇನು ಓದ್ತೀರಾ ನೀವು? ಮೆಗಾಸ್ಪೊರೋಜೆನಿಸಿಸ್ ಅಂತ ಓದ್ತೀರಾ. ನೋಡ್ರಿ ಇಲ್ಲಿ, ಫ್ಲವರ್ has got stalk, pedicel, pedicel is become a stage like structure. Thalamus, thalamus as innermost whorl, innermost whorl is nothing but ovary. In the ovary there exists spore producing cell that is called sporogenous cell. Some of the sporogenous cell grab a lot of protein and ready for meiosis, they are called megaspore mother cell. ಅಂದ್ರೆ ಇದು ಮಿಯಾಸಿಸ್ಗೆ ಹೋಗಕ್ ರೆಡಿ ಇದೆ. ಒಂದೇ ಮಿಯಾಸಿಸ್ಗೆ ಹೋದ್ರೆ it produces two-celled stage. It is called megaspore dyad. ಮೆಗಾಸ್ಪೋರ್ ನ ನೀವು ನೋಡ್ತಾ ಇದ್ದಾಗ ನೀವು ಓವಿಲ್ ನಲ್ಲಿ ಯಾವ ಭಾಗದ ಕಡೆಗೆ ನೋಡ್ತಾ ಇದ್ದೀರಾ? ಈ ಕಡೆಗೆ ಆದ್ರೆ ಮೈಕ್ರೋಪೈಲಾರೈಡ್ ಅಂದ್ರೆ ಇಂಟಿಗ್ಯುಮೆಂಟ್ ಕಂಟಿನ್ಯೂಸ್ ಇಲ್ಲದೆ ಇರುವಂತ ಪಾರ್ಟ್. ಓಕೆ, ಒಂದು ಓವಿಲ್ ಅಂದ್ರೆ ನಿಮಗೆ ಆ ಪಿಕ್ಚರ್ ಬಂದ್ಬಿಡ್ಬೇಕು. ಯಾವ್ದಾವ್ದು? ಫ್ಯೂನಿಕಲ್ಲು, ಹೈಲಮ್ಮು, ಅಂಡ್ ದೆನ್ ಚಲಜಾ, ಅಂಡ್ ದೆನ್ ಇಂಟೆಗ್ಯುಮೆಂಟ್, ಅಂಡ್ ದೆನ್ ನ್ಯೂಸಿಲಸ್, ಅಂಡ್ ದೆನ್ ಎಂಬ್ರಿಯೋಸೈಟ್. ಇವಾಗ ನಾನು ಅಲ್ಲಿಗೆ ನಿಮ್ಗೆ ಇನ್ನೊಂದ್ಸಲ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡ್ರಿ, ಫ್ಯೂನಿಕಲ್, ಹೈಲಮ್, ಚಲಜಾ, ಇಂಟೆಗ್ಯುಮೆಂಟ್, ನ್ಯೂಸಿಲಸ್, ಅಂಡ್ ದೆನ್ ಎಂಬ್ರಿಯೋಸೈಟ್. ಇವಾಗ ನಮಗೆ ಓವ್ಯೂಲ್ ಸ್ಟ್ರಕ್ಚರ್ ಆಯ್ತು. ನಮಗೆ ಆ ಓವ್ಯೂಲ್ ಒಳಗಡೆ ಎಂಬ್ರಿಯೋಸಾಕ್ ಹೆಂಗ್ ತಯಾರಾಗುತ್ತೆ ನೋಡ್ಬೇಕಾದ್ರೆ ಫಸ್ಟ್ ಒಂದು ಮದರ್ ಸೆಲ್ ಇತ್ತು. ಯಾವುದು ಮದರ್ ಸೆಲ್? ಮೆಗಾಸ್ಪೋರ್ ಮದರ್ ಸೆಲ್. ಮೆಗಾಸ್ಪೋರ್ ಮದರ್ ಸೆಲ್ ಅಂಡರ್ಗಾನ್ ಮಯಾಸಿಸ್ ಟು ಪ್ರೊಡ್ಯೂಸ್ ಟೂ-ಸೆಲ್ಡ್ ಸ್ಟೇಜ್. ಟೂ-ಸೆಲ್ಡ್ ಸ್ಟೇಜ್ ಇಸ್ ಕಾಲ್ಡ್ ಡಯಡ್. ಆ ಡಯಡ್ ಆದ್ಮೇಲೆ ನೆಕ್ಸ್ಟ್ ಅದರಿಂದ ಮತ್ತೆ ಸೆಕೆಂಡ್ ಮಿಯಾಸಿಸ್ ಆಗ್ಬೇಕಾದ್ರೆ ಇನ್ನೆರಡು ಸೆಲ್ ತಯಾರಾಗ್ತವೆ. ಯಾವುದು? ಒಂದೊಂದು ಸೆಲ್ ಇಂದ ಎರಡೆರಡು 4 cells are formed in our nature. Female, out of female gamete 3 are degenerated, 3 are sterile, 1 is active. ಅಂದ್ರೆ 4 ಮೆಗಾಸ್ಪೋರ್ ತಯಾರಾದ್ರೆ 3 ಡಿಜನರೇಟ್ ಆಗ್ತವೆ. ಕ್ವಶನ್ ಏನ್ ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ನೋಡ್ರಿ, ಇಲ್ಲಿ ಇದರಲ್ಲಿ ಕೇಳುವಂತ ಪ್ರಶ್ನೆ ಯಾವುದು ಅಂತಂದ್ರೆ ಬಹಳ ಚೆನ್ನಾಗಿದೆ ಇದು ಕಾನ್ಸೆಪ್ಟ್. ಯಾಕೆಂದ್ರೆ ನೀವು ಈಗಿನ ಓವಿಲ್ ನೋಡಿದಿರ, ಓವಿಲ್ ನಲ್ಲಿ ಇಂಟೆಗ್ಯುಮೆಂಟ್ ಇಲ್ಲದೆ ಇರೋ ಜಾಗ ಯಾವ ಕಡೆಗಿತ್ತು? ಈ ಕಡೆಗಿತ್ತು. ಅಂದ್ರೆ ಮೈಕ್ರೋಪೈಲರ್, ಅದನ್ನ ಬರ್ದಿದ್ದಾರೆ ಇಲ್ಲಿ.
ಮೈಕ್ರೋಪೈಲಾರ್ ಕಡೆಗಿರೋದು ಫಂಕ್ಷನ್ ಅಲ್ಲ, ಚಲಜ ಕಡೆಗಿರೋದು ಫಂಕ್ಷನ್ ಅಲ್ಲ ಅಂತ ಕೇಳ್ತಾರೆ. ಯಾವ ಕಡೆಗಿರೋ ಸೆಲ್ಲು ಆಕ್ಟಿವ್? ಇಫ್ ದ 4 cells are produced, then functional megaspore is present towards chalaza. ಇಲ್ಲಿ 4ರಲ್ಲಿ 3 ಸಾಯುತ್ತೆ, ಒಂದಷ್ಟೇ ಬದುಕಿರುತ್ತೆ. ಆ ಒಂದನ್ನ ಫಂಕ್ಷನಲ್ ಮೆಗಾಸ್ಪೋರ್ ವಿಲ್ ಡೆವಲಪ್ ಇನ್ ಟು ಎಂಬ್ರಿಯೋ ಸ್ಯಾಕ್. ದಟ್ ಇಸ್ ವೈ process of formation of embryo sac is called monosporic development. ಏನು ಆ ಮಾನೋಸ್ಪೋರಿಕ್? ಒಂದೇ ಒಂದು ಮೆಗಾಸ್ಪೋರ್ ಇಂದ ಎಂಬ್ರಿಯೋ ಸ್ಯಾಕ್ ಡೆವಲಪ್ ಆಗುತ್ತೆ, ಅದಕ್ಕೆ ನಾವು ಏನಂತ ಕರಿತೀವಿ? ಮಾನೋಸ್ಪೋರಿಕ್. ಓಕೆ, ನೆಕ್ಸ್ಟ್ ಆ ಒಂದೇ ಒಂದು ಸೆಲ್ ಉಳಿದಿದೆಯಲ್ಲ, ಅದೇನಾಗುತ್ತೆ ನೋಡ್ರಿ. ಒಂದೇ ಒಂದು ಸೆಲ್ ಉಳಿದಿದೆ ಅಂತಂದ್ರೆ ಆ ಒಂದು ಸೆಲ್ಲು ಡಿವೈಡ್ ಆಗುತ್ತೆ. ಹೆಂಗ್ ಡಿವೈಡ್ ಆಗುತ್ತೆ? ಓನ್ಲಿ ಒನ್ ಸೆಲ್ ಹ್ಯಾವಿಂಗ್ one nucleus, only one cell having one nucleus, it undergo mitosis and it produces two nuclei. It do not undergo cytokinesis, and then during second mitosis it produces 4 nucleated structure. When it is in 4 nucleated condition, the nucleus that move towards middle, and here also the one of the nucleus that has undergone third mitosis, ಮೂರನೇ ಸಲ ಮೈಟಾಸಿಸ್, ಒಂದು ಮೈಟಾಸಿಸ್, ಎರಡು ಮೈಟಾಸಿಸ್, ಇಲ್ಲಿ ಎರಡನೇ ಮೈಟಾಸಿಸ್ ಆದ್ಮೇಲೆ ಬಂದಿರೋಂಥ ಸೆಲ್ ಏನ್ ಮಾಡುತ್ತೆ? ಪೋಲ್ ಇಂದ ಸೆಂಟ್ರಿಗೆ ಬರುತ್ತೆ. ಆ ನ್ಯೂಕ್ಲಿಯಸ್ ನಾವೇನಂತ ಕರಿತೀವಿ? ಪೋಲಾರ್ ನ್ಯೂಕ್ಲಿಯೈ. ನೆನ್ಪಿಟ್ಕೊಳ್ರಿ, ಎಷ್ಟು ಮಿಯಾಸಿಸ್ ಆಯ್ತು? 1 ಮಿಯಾಸಿಸ್ ಆಗಿದ್ದಕ್ಕೆ 4 ಮೆಗಾಸ್ಪೋರ್. ನೆಕ್ಸ್ಟ್ 4 ಮೆಗಾಸ್ಪೋರ್ ಅಲ್ಲಿ 3 ಸತ್ವು, ಒಂದಷ್ಟೇ ಬದುಕಿದೆ. That is, the functional megaspore is found at the chalazal end. Next, the megaspore that continuously undergo division to form a 8 nuclei. And they later, these 8 nuclei, 3 at polar region and 2 at the center, again 3 at the chalazal end. ಅಲ್ಲಿ ನಾವೇನಂತ ಓದ್ತಿದ್ವಿ? ಈ ತರ ಓದ್ತಾ ಇದ್ವಿ, ಮೈಕ್ರೋಪೈಲಾರ್ ಎಂಡ್, ಚಲಜಲ್ ಎಂಡ್ ಅಂತ ಹೇಳಿ. ಒಟ್ಟು ಎಷ್ಟು ಸೆಲ್ ಇದಾವೆ ನಮಗೆ? ಇಮ್ಮೆಚೂರ್ ಕಂಡೀಷನ್ ಆಸ್ ಗಾಟ್ 8 ಸೆಲ್ 8 ನ್ಯೂಕ್ಲಿಯೈ. ಮೆಚೂರ್ ಕಂಡೀಷನ್ ಆದ್ರೆ ಡ್ಯೂರಿಂಗ್ ಮೆಚುರಿಟಿ ದಿಸ್ ಪೋಲಾರ್ ನ್ಯೂಕ್ಲಿಯೈ ಜಾಯಿನ್ ಟುಗೆದರ್ ಅಂಡ್ ಇಟ್ ಫಾರ್ಮ್ ಎ ಸೆಂಟ್ರಲ್ ಸೆಲ್. ನಿಮಗೆ ಕ್ವಶನ್ ಏನ್ ಕೇಳ್ತಾರೆ? ಇದೇ ಕ್ವಶನ್ ಸುಮಾರು ಸಲ ಬಂದಿರೋದು ಥಿಯರಿ ಎಕ್ಸಾಮ್ ನಲ್ಲಿ, ಕಾಂಪಿಟೇಟಿವ್ ನಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡಕ್ಕೋಸ್ಕರ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಎಷ್ಟು ನ್ಯೂಕ್ಲಿಯಸ್ ಇದಾವೆ ಒಂದ್ ವರ್ಷ ಕೇಳಿದ್ವಿ, ಇನ್ನೊಂದು ವರ್ಷ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಎಷ್ಟು ನಿಮಗೆ ಸೆಲ್ ಇದಾವೆ ಅಂತ ಕೇಳಿ. ನ್ಯೂಕ್ಲಿಯಸ್ ಕೇಳಿದಾಗ ಫಿಕ್ಸ್ ಇರ್ಬೇಕು ಯಾವಾಗ? 8. ಸೆಲ್ ಕೇಳಿದ್ರೆ 7 ಸೆಲ್ 8 ನ್ಯೂಕ್ಲಿಯೇಟೆಡ್ ಸ್ಟೇಜ್ ವಿಲ್ ಬಿ ಫಾರ್ಮ್. ಇವಾಗ ಹೇಳ್ರಿ, ಇದರಲ್ಲಿ ಎಗ್ ಯಾವುದು ಆಂಟಿಪೋಡಲ್ಸ್ ಯಾವುದು ಅಂತ ಡಿಸೈಡ್ ಮಾಡಬೇಕು ಅಂತಂದ್ರೆ ಅವಾಗ ಇಲ್ಲಿ ಟೆಕ್ಸ್ಟ್ ಬುಕ್ ನಲ್ಲಿ ಏನ್ ಕೊಟ್ಟಿದ್ದಾರೆ? ಇಲ್ಲಿ ತನಕ ಮೈಕ್ರೋಪೈಲಾರ್ ಎಂಡ್ ಅಂತ ಕೊಟ್ರು, ಮೈಕ್ರೋಪೈಲಾರ್ ಎಂಡ್ ಇವೆಲ್ಲ. ಓಕೆ, ಮೈಕ್ರೋಪೈಲಾರ್ ಎಂಡ್ ಕಡೆಗೆ ಎಗ್ ಇರುತ್ತೆ ನೋಡ್ರಿ. ಇಲ್ಲಿ ಉಲ್ಟಾ ಇರೋದು ಇನ್ನೊಂದು ಕೊಟ್ಟಿದ್ದಾರೆ, ಅಂದ್ರೆ ನಮಗೆ ಚೆನ್ನಾಗಿ ಅರ್ಥ ಆಗ್ಲಿ ಅಂತ ಹೇಳಿ ಎಗ್ ಆಪರೇಟರ್ಸ್ ತೋರ್ಸೋದಕ್ಕೋಸ್ಕರ ಈ ಚಿತ್ರನ ಇನ್ವರ್ಟ್ ಮಾಡಿದ್ದಾರೆ. ಆ ಇನ್ವರ್ಟ್ ಮಾಡಿರೋದ್ರಲ್ಲಿ ಮೇಲ್ಗಡೆ ಚಲಜಲ್ ಎಂಡ್ ಕೊಟ್ಟಿದ್ದಾರೆ, ಆಮೇಲೆ ಮೈಕ್ರೋಪೈಲಾರ್. ನೆನ್ಪಿಟ್ಕೊಳ್ರಿ, ಫಸ್ಟ್ ಹೇಳಿದ್ದು ಯಾವುದು ಇಂಪಾರ್ಟೆಂಟ್ ಪಾಯಿಂಟ್? 4 megaspores are formed, 3 will be degenerated, 1 is function. ಫಂಕ್ಷನಲ್ ಮೆಗಾಸ್ಪೋರ್ ಎಲ್ಲಿದೆ? ಚಲಜಲ್ ಎಂಡ್ ಕಡೆಗೆ. ಇವಾಗ ಎಗ್ ಎಲ್ಲಿದೆ ಅಂತ ಕೇಳಿದ್ರೆ ಎಗ್ ಈಸ್ ಫೌಂಡ್ ಟುವರ್ಡ್ಸ್ ಮೈಕ್ರೋಪೈಲಾರ್ ಎಂಡ್ ಅಂಡ್ ಎಗ್ ಆಪರೇಟಸ್ ಈಸ್ ಫಾರ್ಮ್. ವಾಟ್ ಈಸ್ ಎಗ್ ಆಪರೇಟಸ್ ಅಂತ ಕೇಳಿದ್ರೆ ಎಗ್ ಆಪರೇಟಸ್ ಈಸ್ ನಥಿಂಗ್ ಬಟ್ ಗ್ರೂಪ್ ಆಫ್ 3 cells. They are helpful in formation of zygote. ಯಾವ್ಯಾವು? 2 synergids are there. Synergids have got very thick cellular thickening. Cellular thickening is nothing but piliform apparatus. ಕೆಲಸ ಏನದ್ರದ್ದು? ಪೋಲನ್ ಟ್ಯೂಬ್ ಏನಾರ ಬಂತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಓವ್ಯೂಲ್ ಚಿತ್ರ ಬರ್ದಿರ್ತೀನಿ ನೋಡ್ರಿ. ಇಲ್ಲಿ ಓವ್ಯೂಲ್ ನಲ್ಲಿ ಇಂಟೆಗ್ಯುಮೆಂಟ್ ಇದೆ, ಅದಾದ್ಮೇಲೆ ನ್ಯೂಸಿಲಸ್ ಇದೆ, ಆಮೇಲೆ ಎಂಬ್ರಿಯೋಸೈಟ್. ಸಾಮಾನ್ಯವಾಗಿ ಸ್ಟಿಗ್ಮಾದಿಂದ ಪೋಲನ್ ಟ್ಯೂಬ್ ಬಂತು ಅಂತಂದ್ರೆ ಮಧ್ಯದಿಂದ ಎಂಟರ್ ಆದ್ರೆ ಮೀಸೋಗೆಮಿ, ಈ ಕಡೆಯಿಂದ ಎಂಟರ್ ಆದ್ರೆ ಚಲಜೋಗೆಮಿ. ನೆಕ್ಸ್ಟ್ ಯಾವಾಗ್ಲೂ ಯಾವ್ದ್ರಿಂದ ಬರುತ್ತೆ ಹೇಳ್ರಿ? ಸಾಮಾನ್ಯವಾಗಿ ಬರುವಂತಹ ರೂಟ್ ಯಾವುದು ಅಂತ ಕೇಳಿದ್ರೆ ಜನರಲಿ ದ ಪೋಲನ್ ಟ್ಯೂಬ್ ಎಂಟರ್ಸ್
ಹೆಸರು ಮೈಕ್ರೋಪೈಲ್, ಪೋರೋಗೆಮಿ ಅಂತ ಕರೀತಾರೆ. ಎಂತ ಹೆಸರು? ಪೋರೋಗೆಮಿ. ಓಕೆ, ನಮಗೆ ಇವಾಗ ಮೆಚೂರ್ಡ್ ಎಂಬ್ರಿಯೋ ಸಾಕು. ಇದನ್ನು 5 ಮಾರ್ಕ್ಸ್ ಕೇಳ್ತಾರೆ. ಎಷ್ಟಾದ್ರು ಕ್ವಶನ್ 5 ಮಾರ್ಕ್ಸ್ಗೆ? ಹಂಗಾರೆ ಥಿಯರಿ ವ್ಯೂ ಇಂದ ನೋಡಿದ್ರೆ ಟಿ ಎಸ್ ಆಫ್ ಆನ್ಸರ್ ಓವಿಲ್, ಆಮೇಲೆ ಮೆಗಾ ಸ್ಪೋರೋಜೆನಿಸಿಸ್ ನಲ್ಲಿ ಲಾಸ್ಟಿಗೆ ಬಂದಿರೋದು ಯಾವುದು? ಮೆಚೂರ್ಡ್ ಎಂಬ್ರಿಯೋ ಸಾಕ್. ಇಲ್ಲಿ ನೀವು ಈ ಲೇಬಲ್ ನ ಕಲ್ತ್ಕೊಳ್ಳಿ. ಯಾವುದು? ಆಂಟಿಪೋಡಲ್ ಯಾವ ಕಡೆಗೆ? ಚಲಜಲ್ ಎಂಡ್ ಕಡೆಗೆ. ಮಧ್ಯ ದೊಡ್ಡ ಸೆಲ್ ಯಾವುದು ಅಂತಂದ್ರೆ ದ ಲಾರ್ಜೆಸ್ಟ್ ಸೆಲ್ ಈಸ್ ಸೆಂಟ್ರಲ್ ಸೆಲ್. ಎಷ್ಟು ನ್ಯೂಕ್ಲಿಯಸ್ ಇರ್ತಾರೆ? 2 ನ್ಯೂಕ್ಲಿಯಸ್. ಆಮೇಲೆ ಎಗ್ ಆಪರೇಟಸ್ ಅಲ್ಲಿ ಎಷ್ಟು ಸೆಲ್ ಇದಾವೆ? 3 ಸೆಲ್. ಸಿ 2 ಸೈನರ್ಜಿಡ್ 1 ಎಗ್ ಸೆಲ್. ದಿಸ್ ಎಗ್ ಹೆಲ್ಪ್ಫುಲ್ ಇನ್ ಫಾರ್ಮೇಶನ್ ಆಫ್ zygote ಡ್ಯೂರಿಂಗ್ ಫರ್ಟಿಲೈಸೇಷನ್. ಆಯ್ತು, ಹಂಗಾರೆ ಮೆಗಾಸ್ಪೋರೋಜೆನಿಸಿಸ್ ಆಯ್ತು. ಫೀಮೇಲ್ ಗ್ಯಾಮಿಟ್ ಎಲ್ಲಿರ್ತವೆ ಅಂತ ಗೊತ್ತಾಯ್ತು. ನಾವು ಮುಂದಿನ ತರಗತಿಯಲ್ಲಿ ನಾವೇನು ಓದಬೇಕು ಅಂತ ಅಂದ್ರೆ ನಾವು ಈ ಪಾಲಿನೇಷನ್, ಫರ್ಟಿಲೈಸೇಷನ್ ಕಾನ್ಸೆಪ್ಟ್ ಮುಗಿಸಿ ನಾಳೆ ಒಂದು ಸುಮಾರು ಒಂದು 35ರಿಂದ ಒಂದು 60 ಕ್ವಶನಿಗೆ ಹೋಗೋಣ. ಥ್ಯಾಂಕ್ ಯು ಎಲ್ಲರಿಗೂ. ಸ್ವಲ್ಪ ಓದ್ಕೊಂಡು ಬನ್ನಿ ನಾಳೆ, ಸರಿನಾ? ಹೇಳಿರ್ತಕ್ಕಂಥ ಚಿಕ್ಕ ಚಿಕ್ಕ ನಾನು ಹೇಳಿ 2 ಕಾನ್ಸೆಪ್ಟ್ ಇವತ್ತು ಹೇಳಿರೋದು, ಮೈಕ್ರೋಸ್ಪೋರೋಜೆನಿಸಿಸ್, ಮೆಗಾಸ್ಪೋರೋಜೆನಿಸಿಸ್. ಥ್ಯಾಂಕ್ ಯು.